सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नमः। यं प्रवजन्तमनोपेतमपेतकृत्यं द्वैपायनो विरहकातर आजुहाव पुत्रेति तन्मया तया तरोऽभिनेदुः तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। जन्मादस्य यतो अन्वयानितरतश्चात्रेष्वभिघ्नस्वराट् तेने ब्रह्महृदाय आदिकवये मुह्यन्ति यत्सूरयः। तेजो वारिमृदां यथा विनिमयो यत्र त्रिसर्गो मृषा ताम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। ॐ नमो भगवते वासुदेवाय। ॐ नमो भगवते वासुदेवाय। ॐ नमो भगवते वासुदेवाय। ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ವಿದುರ ಕೇಳಿದ ಪ್ರಶ್ನೆಗಳಿಗೆ ಮೈತ್ರೇಯರು ಸೃಷ್ಟಿಯ ವಿಷಯವನ್ನ ವರ್ಣನೆ ಮಾಡ್ತಾರೆ. ಸೃಷ್ಟಿ ಆಯ್ತು, ಅಜ್ಞಾನಿಗಳಿಗೆ ಸೃಷ್ಟಿ, ಅಜ್ಞಾನದಿಂದ ಅಹಂಕಾರ, ಅಹಂಕಾರದಿಂದ ನಾನು ಅಂತಕ್ಕಂತಹ ಕರ್ತೃತ್ವ, ನಾನು ಮಾಡಿದೆ ಅನ್ನೋ ಕರ್ತೃತ್ವ, ಅದರಿಂದ ಭೋಕ್ತೃತ್ವ, ನಾನು ಏನ್ ಮಾಡಿದೆ ಅದರ ಫಲ ನಾನು ಅನುಭವಿಸ್ಬೇಕು. ಅಲ್ಲಿಂದ ಕರ್ಮಫಲ, ಸಂಸಾರ ಚಕ್ರ ಸ್ಟಾರ್ಟ್ ಆಯ್ತು. ಜೀವಿಗಳಿಗೆ ಪುನಃ ಪುನಃ ಹುಟ್ಟು ಸಾವಿನ ಸಂಸಾರ ಚಕ್ರದಲ್ಲಿ ಬಿದ್ರು. ಇದು ಬ್ರಹ್ಮನನ್ನು ಸೇರಿಸಿ ಸಹ ಅಂತ ಅನ್ನೋದನ್ನ ನೋಡಿದ್ವಿ. 7ನೇ ಅಧ್ಯಾಯಕ್ಕೆ ಬಂದಿದ್ವಿ. ಆಗ ಮೈತ್ರೇಯರು ಮಾಡಿದಂತಹ ಸೃಷ್ಟಿಯ ನಿರೂಪಣೆ ಕೇಳಿ ವಿದುರ ಕೇಳ್ತಾನೆ, ಆದರೆ ಇದೆಲ್ಲ ಅರ್ಥ ಆಯ್ತು, ಜಗತ್ತಿನ ಸೃಷ್ಟಿ ಆಯ್ತು, ಜೀವಿಗಳು ಹೆಂಗೆ ಕರ್ಮ ಸಂಸಾರ ಚಕ್ರಕ್ಕೆ ಬಿದ್ರು, ಅವಿದ್ಯಾ ಕಾಮ ಕರ್ಮ ಅರ್ಥ ಆಯ್ತು. ಆದ್ರೆ ಜ್ಞಾನ ಸ್ವರೂಪನಾದ 3 ಗುಣಗಳಿಂದ ಅತೀತನಾದ ಪರಮಾತ್ಮ ಯಾಕೆ ಈ ಸೃಷ್ಟಿಗಳನ್ನ ಮಾಡ್ತಾನೆ? ಲೀಲೆ ಅಂತಾನೆ ಅನ್ಕೊಳ್ಳಿ, ಅವನಿಗೆ ಯಾವ ಲೀಲೆ? ಸಣ್ಣ ಮಕ್ಕಳಿಗೆ ಅಂದ್ರೆ ಆಟ ಆಡ್ಬೇಕು ಅಂತ ಆಸೆ ಇರುತ್ತೆ, ಬೇರೆ ಮಕ್ಕಳ ಜೊತೆ ಸೇರಿ. ಜ್ಞಾನ ಸ್ವರೂಪನಾಗಿ 3 ಗುಣಗಳಿಂದ ಅತೀತನಾದಂತಹ, ಯಾವುದೇ ಗುಣಗಳೊಡನೆ ಸಂಬಂಧ ಪಡದೆ ಇರತಕ್ಕಂತಹ ಅವನಿಗೆ ಆತಕ್ಕೆ ಈ ರೀತಿ ನಿತ್ಯ ತೃಪ್ತನಾದಂತಹ ಸದಾ ನಿರ್ಲಿಪ್ತನಾದಂತಹ ಪರಮಾತ್ಮ ಅವನ್ ಯಾಕೆ ಈ ತರ ಲೀಲೆಗಾಗಿ ಸಂಕಲ್ಪ ಮಾಡ್ತಾನೆ? ನೀವು ಅದನ್ನ ಮಾಯೆ ಅನ್ಬಿಡ್ತೀರಾ? ಮಾಯೆ ಜೊತೆಗೆ ಅವನಿಗೆ ಯಾಕೆ ಸಂಯೋಗ ಆಯ್ತು? ಯಾಕೆ ಮಾಯೆಯನ್ನು ಒಪ್ಪಿಸ್ಕೊಂಡು ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ ತಾನು ಸಾಕ್ಷಿ ರೂಪದಿಂದ ನಿಂತ್ಕೋತಾನೆ? ಜೀವಿಗಳಿಗೇನು ಕರ್ಮದಿಂದ ಉಂಟಾಗತ್ತೆ ದುಃಖ ಸುಖ ಎಲ್ಲಾನು. ನನಗಿದು ಅರ್ಥ ಆಗ್ತಾ ಇಲ್ವಲ್ಲ, ಪರಮಾತ್ಮನಿಗೆ ಯಾಕೆ ಬೇಕಾಗಿತ್ತು ಈ ಸೃಷ್ಟಿಯ ಕ್ರಿಯೆ ಅಂತ. ಮತ್ತೆ ಈ ಮಾಯೆ ಜೊತೆ ಅವನಿಗೆ ಯಾವ ಸಂಬಂಧ, ಅಜ್ಞಾನದ ಜೊತೆ ಅಂತ ಕೇಳ್ತಾರೆ. ಆಗ ಮೈತ್ರಿಯರು ನಕ್ಬಿಟ್ಟು ವಿದುರನಿಗೆ ಹೇಳ್ತಾರೆ, ವಿದುರ, ನಿನ್ನ ಪ್ರಶ್ನೆ ಸರಿ ಇದೆ, ನಿನ್ನ ತಿಳುವಳಿಕೆನೂ ಸರಿ ಇದೆ. ಏನ್ ಸರಿ ಇದೆ? ಪರಮಾತ್ಮ ನಿತ್ಯ ಮುಕ್ತ, ಜ್ಞಾನ ಸ್ವರೂಪ, ಎಲ್ಲ ಸರಿ ಇದೆ, ನಿರ್ಲಿಪ್ತ. ಅವನಿಗೆ ಈ ರೀತಿ ಬಂಧನ ದೀನತೆ ಹೆಂಗ್ ಉಂಟಾಗಕ್ಕೆ ಸಾಧ್ಯ? ಅದು ಸರಿ ಇದೆ. ಆದ್ರೆ ಇಲ್ಲಿ ಅವನು ತನ್ನ ಮಾಯೆಯನ್ನು ಉಪಯೋಗಿಸಿ ಜಗತ್ತನ್ನ ಸೃಷ್ಟಿ ಮಾಡ್ತಾನಲ್ಲ, ಅದು ನಮ್ಮಂತಹ ಅಜ್ಞಾನಿಗಳಿಗೆ ಆ ಜಗತ್ತು ನಿಜವಾಗಿ ಕಾಣುತ್ತೆ.
ನಾವು ಅದನ್ನ ಸತ್ಯ ಅಂತ ತಿಳಿದು ಜಗತ್ತನ್ನ ಅಲ್ಲಿ ಸುಖ ದುಃಖವನ್ನ ಅನುಭವಿಸ್ತೀವಿ. ಅಜ್ಞಾನದಿಂದ ಹಂಗೆ ಕಾಣುತ್ತೆ. ಆದರೆ ಈ ಬಂಧನ, ಈ ಕರ್ಮ ಅದೆಲ್ಲ ಪರಮಾತ್ಮನಲ್ಲಿ ಇಲ್ಲ. ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ. ಏನ್ ಹೇಳ್ತಾರೆ? ಚಂದ್ರ ಮೇಲೆ ಫುಲ್ ಮುಂಡೆ, ಇವತ್ತು ಹುಣ್ಣಿಮೆ, ಚಂದ್ರ ಮೇಲ್ಗಡೆ ಇದ್ದಾನೆ, ಕೆಳಗಡೆ ನೀರಿಟ್ಟಿದ್ದೀರಾ ಒಂದ್ ಬಕೆಟ್ ಅಲ್ಲಿ, ಚಂದ್ರನ ಬಿಂಬ ನೀರಲ್ಲಿ ಬಿದ್ದಿದೆ, ರಿಫ್ಲೆಕ್ಷನ್ ಆಗಿದೆ. ಅದು ನೀರು ಅಲ್ಲಾಡ್ದಂಗೆ ಆ ಚಂದ್ರ ಇರೋದು ಅಲ್ಲಾಡ್ತಾ ಇದೆ. ಚಂದ್ರ ರಿಫ್ಲೆಕ್ಷನ್ ಅಲ್ಲಾಡ್ತಾ ಇದೆ. ರಿಫ್ಲೆಕ್ಷನ್ ಅಲ್ಲಾಡ್ತಾ ಇದ್ರೆ ಮೇಲಿರೋ ಆಕಾಶದಲ್ಲಿರೋ ಚಂದ್ರ ಅಲ್ಲಾಡ್ತಿದಾನ? ಇಲ್ಲ. ಅಥವಾ ನೀರು ಮಣ್ಣೀರಾಗಿದ್ರೆ ರಿಫ್ಲೆಕ್ಷನ್ ಆಗಿರೋ ಚಂದ್ರ ಒಂಥರ ಡಲ್ ಆಗಿ ಕಾಣ್ತಾ ಇದ್ದಾನೆ. ಮೇಲ್ಗಡೆ ಆಕಾಶದಲ್ಲಿರೋ ಚಂದ್ರಂಗ್ ಮಣ್ಣು ಬಿದ್ದಿದ್ಯಾ? ಇಲ್ಲ. ಇಲ್ಲಿ ಇದ್ರಲ್ಲಿ ಕಾಣ್ತಾ ಇದೆ ಹಾಗೆ ಅಷ್ಟೇ, ರಿಫ್ಲೆಕ್ಷನ್ ಅದು. ಹಾಗೆ ಪರಮಾತ್ಮನ ಅವನು ಬಿಂಬ, ನಾವೆಲ್ಲ ಪ್ರತಿಬಿಂಬ. ಪ್ರತಿಬಿಂಬಗಳಾದ ನಮ್ಮಲ್ಲಿ ಉಂಟಾಗತ್ತಷ್ಟೇ ಹೊರತು ಸುಖ ದುಃಖ ಎಲ್ಲಾನು ಅವನಿಗೆ ಏನೂ ಆಗೋಲ್ಲ. ಅವನು ಸಾಕ್ಷಿ ಸ್ವರೂಪದಿಂದ ನಿಂತು ನೋಡ್ತಾ ಇದ್ದಾನೆ. ಯಾರು ಇದನ್ನ ಅರ್ಥ ಮಾಡ್ಕೋತಾರೋ, ನಿಷ್ಕಾಮ ಭಾವದಿಂದ ಕೆಲಸವನ್ನು ಪರಮಾತ್ಮನ ಸೇವೆ ಅಂತ ಮಾಡ್ತಾರೋ ಭಕ್ತಿಯಿಂದ, ಅಂತಹವರಿಗೆ ಈ ಮಿಥ್ಯೆ, ಈ ಮಾಯೆ ತೊಲಗಿ ಹೋಗತ್ತೆ ಅಂತ ಹೇಳ್ತಾರೆ. ಇದಕ್ಕೆ ನಾನು ಎಲ್ಲೋ ಇನ್ನೊಂದು ಲೆಕ್ಚರಲ್ಲಿ ಕೇಳ್ತಾ ಇದ್ದೆ, ಇನ್ನೊಂದು ಉದಾಹರಣೆಯನ್ನ ಹೇಳ್ತೀನಿ ಕೇಳಿ. ಹಿಂದೆಲ್ಲ ಒಂದು ಇದು ಬರ್ತಿತ್ತು, 3D ಮೂವಿ ಬರ್ತಿತ್ತು ಹಿಂದೆಲ್ಲ. ಇವಾಗೂ ಬರುತ್ತೆ. ಮೊದಲು ಒಂದ್ ಬಂದಿತ್ತು 3D ಮೂವಿ. ಎಲ್ರು ಗ್ಲಾಸ್ ಹಾಕೊಂಡು ಸಿನಿಮಾ ಥಿಯೇಟರ್ ಹೋಗಿ ಅದು 3D ಗ್ಲಾಸ್ ಹಾಕೊಂಡು ನೋಡಿದ್ರೆ ಅದು ನೋಡೋದು, ಸಿನಿಮಾ ನೋಡೋದು. ಅಲ್ಲ ಏನಾಗತ್ತೆ ಅಂದ್ರೆ, ಸ್ಕ್ರೀನ್ ಅಲ್ಲಿ ಆ ಸಿನಿಮಾದಲ್ಲಿ ಬರ್ತದೆ, 3D ಗ್ಲಾಸ್ ಹಾಕೊಂಡಿದ್ದಾಗ ಆ ಸಿನಿಮಾದಲ್ಲಿ ಏನೋ ಒಂದು ಸೀನ್ ಬರುತ್ತೆ ಅನ್ಕೊಳ್ಳಿ. ಒಂದು ತಟ್ಟೆ ತುಂಬಾ ಲಾಡು ತಗೊಂಡ್ ಬರ್ತಾರೆ. ಅವನು ಹೀಗೆ ಅದನ್ನ ಎಸಿತಾರೆ. ಏನೋ ಆ ಸೀನ್ ಅಲ್ಲಿ ಕತೆ ಆಗಿರುತ್ತೆ. 1 ಸೆಕೆಂಡು ಬಂತು. 3D ಮೂವಿಲಿ ಅವನು ಎಸಿತಾರೆ ಅದನ್ನ. ಆ ಸಿನಿಮಾದಲ್ಲಿ ಏನೋ ಕಥೆಯಲ್ಲಿ ಬಂದಿರತ್ತ ಆ ತರ. ಅದ್ ಹೆಂಗೆ ಕಾಣುತ್ತೆ ಕೂತಿರೋರ್ಗೆ ಅಂದ್ರೆ, ಅವ್ರ ಹತ್ರ ಬರೋಂಗ್ ಕಾಣತ್ತ ಲಾಡು. ಅದೇ ತರ ಕತ್ತಿಯಿಂದ ಹಿಂಗೇನೋ ಚುಚ್ಚಿ ಫೈಟಿಂಗೋ ಏನೋ ಆಗ್ತಾ ಇರುತ್ತೆ. ಆ ಕತ್ತಿ ನಮ್ ಹತ್ರನೇ ಬಂದಂಗ್ ಕಾಣುತ್ತೆ. ನೋಡಿರ್ತೀರಾ ಇದನ್ನೆಲ್ಲ 3D ಮೂವಿಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಆದ್ರೆ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ಲಾಡು ಬರ್ತಾ ಇರೋದು, ನಾನ್ ಹೇಳ್ತಾ ಇರೋ ಉದಾಹರಣೆ ಅರ್ಥ ಮಾಡ್ಕೊಳ್ಳಿ. ಆ ಲಾಡು ಬರೋದು ಅಥವಾ ಕತ್ತಿ ಬರೋದು, ಏನೋ ಬೆಂಕಿ ಬಂದಂಗ ಆಗೋದು, ಅದೆಲ್ಲ ಸುಖ ದುಃಖಗಳು ಅಂತ ಅನ್ಕೊಳ್ಳಿ. ಆಯ್ತಾ? ಸಿನಿಮಾದ ಸ್ಕ್ರೀನ್ ಒಳಗಡೆ ಯಾವ ಪಾತ್ರಗಳಿದೆ ಅದಕ್ಕದ ಎಫೆಕ್ಟ್ ಆಗ್ತಾ ಇದೆ ಅಲ್ವಾ? ಆ ಸಿನಿಮಾ ಸ್ಕ್ರೀನ್ ಒಳಗಿರೋ ಪಾತ್ರಗಳು ರೋಲ್ಸ್ ಏನೇನ್ ಮಾಡ್ತಾ ಇದಾರೆ, ಅವ್ರುಗಳು ಆ ಲಾಡು ತಿಂತಾರೆ, ಅಥವಾ ಹೂ ಬಿದ್ದಂಗ ಆಗತ್ತೆ, ಅಥವಾ ಬೆಂಕಿ ಹತ್ತದಂಗ ಆಗತ್ತೆ. ಆದ್ರೆ ಇಲ್ಲಿ ಕೂತು ನೋಡ್ತಾ ಇರೋ ನಿಮಗೆ ಅದು ನಿಮ್ಮ ಮೇಲೆ ಬಂದ ಹಾಗೆ ಆಗತ್ತೆ. ಆದ್ರೆ ನಿಮ್ಗೇನು ಆಗಲ್ಲ ಅದು. ಹಿಂಗೆ ಎಷ್ಟೋ ಜನ ಲಾಡು ಎಲ್ಲ ಬಂದಾಗ ಚಿಕ್ಕವ್ರು ಇರ್ತಿದ್ರಲ್ಲ ಮೊದ್ಲು, ಅದ್ಯಾವ್ದೋ ಒಂದ್ ಚೇತನ್ ಅಂತಾನೋ ಅದೇನೋ ಒಂದ್ ಸಿನಿಮಾ ಬಂದಿತ್ತು. ಕೈ ಹಿಂಗ ಅನ್ನೋರು ಸಿಗತ್ತೇನೋ ಅನ್ನೋ ತರ. ಸಿಗದಿಲ್ಲ, ಆದ್ರೆ ಗೊತ್ತು ಅವ್ರಿಗೂ ಅದು ಸಿಗದಿಲ್ಲ ಅಂತ. ಹಾಗೆ ಅಂದ್ರೆ ಒಳಗಿರೋ ಪಾತ್ರ ಸುಖ ದುಃಖಗಳನ್ನ ಅನುಭವಿಸ್ತಾ ಇರತ್ತೆ. ಇಲ್ಲಿ ಕೂತು ನೋಡ್ತಾ ಇರ್ತಕ್ಕಂಥವನು ಗ್ಲಾಸ್ ಹಾಕೊಂಡ್ ಆಸ್ ದೋ ಇವನಿಗೆ ಬಂದ ಹಾಗೆ ಅದನ್ನ ನೋಡ್ತಾನೆ. ಆದ್ರೆ ಅವನಿಗೆ ಗೊತ್ತು ಅದು ತನಗಲ್ಲ ಬರ್ತಾ ಇರೋದು, ಸಿನಿಮಾದ ಒಂದು ಇದು ಅದು ಅಂತ. ಸುಮ್ನೆ ಕೈಯಲ್ಲಿ ಹಿಡಿದಾಗ ಮಾಡ್ತಾರೆ. ಹೂ ಬಂದಂಗೆ, ಲಾಡು ಬಂದಂಗೆ, ಅಥವಾ ಏನಾದ್ರೂ ಒಂದು ಕತ್ತಿ ಗೀತಿ ಬಂದ್ರೆ ಹಿಂಗ್ ತಲೆ ಬಗ್ಸ್ಕೊಂಡಂಗ್ ಮಾಡ್ತಾರೆ. ಇದೇ ತರ ಆಗೋದು. ಸೇಮ್ ಎಕ್ಸಾಂಪಲ್. ಆತ್ಮ ಸ್ವರೂಪನಿಗೆ ಏನೂ ಆಗಲ್ಲ. ಆದರೆ ಜೀವ ನಾನು ಅಂತ ಅನ್ಕೊಂಡ ತಕ್ಷಣ ಎಲ್ಲವೂ ಆಗತ್ತೆ. ಆದ್ರಿಂದ ಪರಮಾತ್ಮನಿಗೆ ಯಾವ ಕರ್ಮ ಬಂಧನಗಳು ಇಲ್ಲ. ಅವನು ಸಾಕ್ಷಿ ರೂಪದಿಂದ ನಿಂತು ನೋಡ್ತಾ ಇದ್ದಾನೆ. ಚಂದ್ರ ಬಿಂಬದಲ್ಲಿ ಇದು ಶೇಕ್ ಆಗ್ಬೋದು, ಅಥವಾ ಅದು ಮಡ್ಡಿ ವಾಟರ್ ಅಲ್ಲಿ ಇರ್ಬೋದು. ಆದ್ರೆ ನಿಜವಾದ ಚಂದ್ರನಿಗೆ ಏನೂ ಆಗದೆ ಇರೋ ಹಾಗೆ ಮಾಯೆಯಿಂದ
ಉಂಟಾದಂತಹ ಜಗತ್ತಿನಲ್ಲಿ ಇರ್ತಕ್ಕಂತಹ ಜೀವಿಗಳಿಗೆ ಕರ್ಮ ಬಂಧನಗಳು ಇದೆ. ಸಾಕ್ಷಿ ರೂಪದಿಂದ ಇರ್ತಕ್ಕಂತಹ ಪರಮಾತ್ಮನಿಗೆ ಇದ್ಯಾವುದೂ ಅಂಟೋದಿಲ್ಲ ಅಂತ ಮೈತ್ರೇಯರು ಹೇಳಿದಾಗ ವಿದುರ ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳಿದ್ರಿ, ನಂಗೆ ಸ್ಪಷ್ಟ ಆಯ್ತು ಈಗ. ಪರಮಾತ್ಮ ಸ್ವತಂತ್ರ, ಜೀವಾತ್ಮಗಳು ಪರತಂತ್ರ. ಅವನನ್ನ ಸಂಪೂರ್ಣವಾಗಿ ಆಶ್ರಯಿಸಿದೆ. ಚಂದ್ರನಿಲ್ದೆ ಆಕಾಶದಲ್ಲಿ ಚಂದ್ರಬಿಂಬ ಸಾಧ್ಯನಾ? ಪ್ರತಿಬಿಂಬ ಸಾಧ್ಯನಾ? ಇಲ್ಲ ಅಲ್ವಾ? ಪ್ರತಿಬಿಂಬ ಅಂದ್ರೆ ರಿಫ್ಲೆಕ್ಷನ್ ಯಾವಾಗ್ಲೂ ಸೋರ್ಸ್ನ ಅದು ಆಶ್ರಯಿಸ್ಲೇಬೇಕು. ಹಾಗೆ ಪರಮಾತ್ಮ ಸ್ವತಂತ್ರ, ಜೀವಾತ್ಮಗಳು ಪರತಂತ್ರ. ಅವನಿಗೇ ದುಃಖ ಆದ ಹಾಗೆ ಕಾಣುತ್ತೆ ಅಷ್ಟೇ, ಅದು ಮಾಯೆಯಿಂದ ಹಂಗೆ ಕಾಣುತ್ತೆ ಅನ್ನೋದು ನಂಗೆ ಸ್ಪಷ್ಟ ಆಯ್ತು ಅಂತ, ನನ್ನ ಅಜ್ಞಾನ ನಾಶ ಆಯ್ತು ಅಂತ ವಿದುರ. ಎಷ್ಟು ಅವನು ಜ್ಞಾನಿ ಗೊತ್ತಾ ವಿದುರ ನೀತಿಯಲ್ಲ. ಅದಕ್ಕೆ ಒಂದೇ ಪ್ರಶ್ನೆಯಲ್ಲಿ ಇಂತಹ ದೊಡ್ಡ ವೇದಾಂತದ ತತ್ವವನ್ನ ಅವನ ತಲೆ ಎಷ್ಟು ಶಾರ್ಪ್ ಆಗಿ ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊತಿದ್ದ, ಅಷ್ಟೇ ಅವನ ಬುದ್ಧಿನೂ ಜಾಸ್ತಿ. ಅವ್ರು ಹೇಳಿದ ತಕ್ಷಣ ಲಾಜಿಕ್ ಇವನಿಗೆ ಅರ್ಥ ಆಗೋಯ್ತು ವಿದುರನಿಗೆ. ಓ, ಇವ್ರು ಇದನ್ನೇ ಪಾಯಿಂಟ್ ಔಟ್ ಮಾಡ್ತಿರೋದು ಅಂತ. ಅದಕ್ಕೆ ಅಂತಹವನ ಜೊತೆ ಮಾತಾಡಕ್ಕೆ ಮೈತ್ರೇಯರಿಗೂ ಖುಷಿ. ಮುಂದೆ ವಿದುರ ಕೇಳ್ತಾನೆ, ನನಗೀಗೆಲ್ಲ ಸಂಶಯ ಪರಿಹಾರ ಆಯ್ತು. ನಮ್ಮದೇನೇನೋ ದುಃಖ ಅಂತ ಕಾಣಿಸ್ತಾ ಇದೆಯೋ ಎಲ್ಲ ಆಧಾರ ರಹಿತ ಮತ್ತು ಕ್ಲೇಶ ಎಲ್ಲ ಬರೀ ಮಿಥ್ಯ. ಈ ಜಗದ ಮುಖ್ಯ ಕಾರಣ ಮಾಯೆ ಅಲ್ಲದೆ ಬೇರೇನೂ ಅಲ್ಲ ಅಂತ ನನಗೆ ಅರ್ಥ ಆಯ್ತು ಅಂತ ಹೇಳ್ತಾನೆ. ಆಮೇಲೆ ಅವ್ರು ಹೇಳ್ತಾನೆ, ಈ ಜಗತ್ತಿನಲ್ಲಿ 2 ತರದ ಜನಗಳು ಸುಖವಾಗಿರ್ತಾರೆ. ಒಂದು ಸಂಪೂರ್ಣ ಅಜ್ಞಾನಿಗಳು, ಒಂದು ಎಲ್ಲವನ್ನು ತಿಳಿದಂತಹ ಆತ್ಮಜ್ಞಾನಿಗಳು. ಅವರಿಬ್ಬರಿಗೂ ದುಃಖ ಇಲ್ಲ. ಅಜ್ಞಾನಿಗೆ ಏನು ಟು ದ ಕೋರ್ ಇಗ್ನೋರೆನ್ಸ್ ಇರುತ್ತಲ್ಲ, ಅವ್ರು ಆರಾಮಾಗಿರ್ತಾರೆ, ಯಾವುದೇ ದುಃಖ ಇಲ್ಲ. ಎಲ್ಲಾ ವಿಷಯಕ್ಕೂ ಹಂಗೆ. ಅತೀ ಬಡವನ ಯೋಚನೆ ಮಾಡಲ್ಲ ಅವನು, ನಾಳೆ ಏನು ಅಂತ ಅವ್ನು ಚಿಂತೆ ಮಾಡಲ್ಲ. ಅತಿ ಶ್ರೀಮಂತ ಚಿಂತೆ ಮಾಡಲ್ಲ, ಮಧ್ಯದಲ್ಲಿರೋರ್ಗೆ ಯಾವಾಗ್ಲೂ. ಹಾಗೆ ಅಜ್ಞಾನಿಗೆ, ತುಂಬಾ ಅಜ್ಞಾನಿಗೆ ಅವನಿಗೆ ತನಗ್ ದುಃಖ ಇದೆ ಅನ್ನೋದೇ ಗೊತ್ತಾಗಲ್ಲ. ಅವನಿಗದು ತುಂಬಾ ಸಹಜ ಆಗೋಗಿರುತ್ತೆ. ಹಾಗೆ ಜ್ಞಾನಿಗೆ ಆ ದುಃಖದ ಮಿಥ್ಯತೆ, ಅದು ಎಲ್ಲ ಮಾಯೆ, ಭಗವಂತನದು ಅಂತ ಸಂಪೂರ್ಣ ಅರಿವಿರುತ್ತೆ ಜ್ಞಾನಿ ಆದವನಿಗೆ. ಈ ಜಗತ್ತು, ಈ ದೇಹ ಎಲ್ಲವೂ ಮಿಥ್ಯ, ಇದರಿಂದ ಉಂಟಾದಂತಹ ಎಲ್ಲ ದುಃಖಗಳು ಮಿಥ್ಯ ಅನ್ನೋದು ಅವ್ರಿಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಆದ್ರಿಂದ ಅವರಿಗೂ ದುಃಖ ಇಲ್ಲ. ಅವರ ಮುಂದೆ ಎಂತದೇ ದುಃಖ ಬಂದ್ರು ಅವ್ರ ಅದರಿಂದ ಒಂದು ಚೂರು ವಿಚಲಿತರಾಗಲ್ಲ. ನಾವು ಓದ್ತಾ ಇದೀವಿ ಭಗವದ್ಗೀತೆಯಲ್ಲಿ, ಪುರಾಣಪಿ ವಿಚಾಲ್ಯತೆ. ಎಂತಹದೇ ದುಃಖ ಬಂದ್ರು ಅದು ಅವ್ರಿಗೆ ಅಲ್ಲಾಡಲ್ಲ ಜ್ಞಾನಿಗಳು. ಆದ್ರಿಂದ ಜ್ಞಾನಿಗೂ ದುಃಖ ಇಲ್ಲ, ಅಜ್ಞಾನಿಗೂ ದುಃಖ ಇಲ್ಲ. ಈ ಮಧ್ಯದಲ್ಲಿರ್ತಾರಲ್ಲ ಅವರಿಗೆ ಮಾತ್ರ ದುಃಖ ಆಗೋದು ಅಂತ ವಿದುರ ಹೇಳ್ತಾ ಇದ್ದಾನೆ. ಆದ್ದರಿಂದ ನಿಮ್ಮಂತಹ ಜ್ಞಾನಿಗಳು ಇರೋ ಜಾಗಕ್ಕೆ ನಾವು ಬರ್ಬೇಕು. ಅಂತಹವರಿಂದ ನಮ್ಮ ಎಲ್ಲ ಸಂಶಯಗಳು, ಮನಸ್ಸಲ್ಲಿ ಏನೇನು ಭಗವಂತನ ಬಗ್ಗೆ ಬರುತ್ತೆ ಆ ಪ್ರಶ್ನೆಗಳನ್ನೆಲ್ಲ ನಿಮ್ಮಂತಹವರ ಹತ್ರ ಕೇಳಿ ಆ ದುಃಖವನ್ನ, ಸಂಶಯವನ್ನ ನಿವಾರಣೆ ಮಾಡ್ಕೋಬೇಕು. ನಿಮ್ಮಂತಹವರ ಕೃಪೆಯಿಂದ ನಮಗೆ ಈ ದುಃಖದ ಒಂದು ಕಾರಣ ಸರಿಯಾಗಿ ತಿಳಿಯುತ್ತೆ, ಆಗ ನಮಗೆ ಸಮಾಧಾನ ಸಿಗತ್ತೆ ಅಂತ ಹೇಳಿ, ನೀವು ಸೃಷ್ಟಿಯ ಬಗ್ಗೆ ಹೇಳಿದ್ರಿ, ವಿರಾಟ ಪುರುಷನ ಬಗ್ಗೆ ಹೇಳಿದ್ರಿ, ಅವನಲ್ಲೇ ಎಲ್ಲಾ ಲೋಕಗಳು ಇದೆ ಅಂತ ಹೇಳಿದ್ರಿ. ಆದರೆ ನನಗೆ ಕೆಲವು ಪ್ರಶ್ನೆಗಳಿದೆ ಅಂತ ವಿದುರ ಕೇಳ್ತಾನೆ. ಏನೇನು ಅಂತ ಕೇಳೋದು? ಬ್ರಹ್ಮನನ್ನ ಸೃಷ್ಟಿಕರ್ತ ಅಂತ ಹೇಳಿದ್ರಿ, ಆ ಬ್ರಹ್ಮ ಯಾವ ಯಾವ ಪ್ರಜಾಪತಿಗಳನ್ನ ಸೃಷ್ಟಿ ಮಾಡ್ದ? ಪರಮಾತ್ಮನ ಮೊದಲನೇ ಸೃಷ್ಟಿ, ಬ್ರಹ್ಮ ಮಾಡೋದು ಉಪಸೃಷ್ಟಿ ಅಂತಾರೆ. ಆಮೇಲೆ ಮನ್ವಂತರಗಳನ್ನ ಹೆಂಗೆ ಮಾಡ್ದ? ಮನ್ವಂತರಗಳಿಗೆ ಅಧಿಪತಿಗಳಾಗಿ ಮನುಗಳನ್ನ ಹೆಂಗೆ ಮಾಡ್ದ? ಆ ಮನು ವಂಶಗಳನ್ನ ತಿಳಿಸ್ರಿ. ಭೂಮಿಯ ಮೇಲೆ ಯಾವ ಯಾವ ಲೋಕ ಇದೆ,
ಭೂಮಿಯ ಕೆಳಗೆ ಯಾವ ಯಾವ ಲೋಕ ಇದೆ, ಮತ್ತೆ ಎಲ್ಲ ವಿಷಯವನ್ನು ನನಗೆ ಹೇಳಿ ಅಂತ ಹೇಳ್ಬೇಕಾದ್ರೆ ಜನ್ಮ, ಕರ್ಮಗಳು, ವೇದಗಳ ವಿಭಾಗ, ಜ್ಞಾನ ಮಾರ್ಗ, ಸಾಂಖ್ಯ ಮಾರ್ಗ, ಇದನ್ನೆಲ್ಲ ನನಗೆ ತಿಳಿಸ್ಕೊಡಿ ಅಂತ ಕೇಳ್ತಾರೆ. ದಾನ ಮಾಡೋದು, ತಪಸ್ಸು ಮಾಡೋದು ಮತ್ತು ಪುಣ್ಯ ಕರ್ಮಗಳನ್ನ ಯಾಕೆ ಮಾಡ್ಬೇಕು, ಅದರ ಫಲ ಏನು, ಆಪತ್ಕಾಲ ಬಂದಾಗ ಮನುಷ್ಯ ಯಾವ ಧರ್ಮವನ್ನ ಆಚರಣೆ ಮಾಡ್ಬೇಕು, ಮತ್ತು ಪರಮಾತ್ಮ ಯಾವ ಆಚರಣೆಗಳಿಂದ ಸಂತುಷ್ಟನಾಗ್ತಾನೆ, ಅವನ ಅನುಗ್ರಹ ಯಾರ ಮೇಲೆ ಯಾವಾಗ್ಲೂ ಇರುತ್ತೆ, ಅದನ್ನ ವರ್ಣನೆ ಮಾಡ್ರಿ. ಜೀವದ ತತ್ವ, ಜೀವ ಅಂದ್ರೆ ಏನು, ಪರಮ ಪುರುಷನ ಸ್ವರೂಪ ಏನು, ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾಗಿದೆಯಲ್ಲ ಭಗವಂತನ ಜ್ಞಾನ, ಅದು ಹೇಗೆ, ಇದನ್ನ ಯಾಕೆ ಗುರು ಶಿಷ್ಯ ಪರಂಪರೆಯಲ್ಲೇ ತಿಳ್ಕೋಬೇಕು, ಅದರಿಂದ ಪ್ರಯೋಜನ ಏನು, ಜ್ಞಾನವನ್ನು ಪಡ್ಕೋಬೇಕಾದ್ರೆ ಯಾವ ಯಾವ ಉಪಾಯಗಳನ್ನ ಮಾಡ್ಬೇಕು. ಯಾಕೆ ಅಂದ್ರೆ ಮನುಷ್ಯನಾದವನಿಗೆ ಜ್ಞಾನ, ಭಕ್ತಿ, ವೈರಾಗ್ಯ ತಾನಾಗೆ ಬರಲ್ಲ, ಅದು ನ್ಯಾಚುರಲ್ ಅಲ್ಲ ನಮಗೆ ಅಂತ ವಿದುರ ಹೇಳ್ತಾನೆ. ಇಲ್ಲಿ ಒಂದು ಇದು ನೆನಪಾಗತ್ತೆ ನಿಮ್ಗೆ. ಹಿಮಾಲಯದಲ್ಲಿ ಇಬ್ಬರು ಸಾಧುಗಳಿದ್ರಂತೆ. ಒಬ್ಬರು ದ್ವೈತವನ್ನ ಪ್ರತಿಪಾದನೆ ಮಾಡೋರು, ಒಬ್ಬರು ಅದ್ವೈತವನ್ನ ಪ್ರತಿಪಾದನೆ ಮಾಡೋರು. ಇಬ್ರು ತುಂಬಾ ಸ್ಟ್ರಾಂಗ್ ಆಗಿ, ಒಬ್ರು ದ್ವೈತ, ಒಬ್ರು ಅದ್ವೈತ. ಅವರಿಬ್ರು ಒಂದು ಸತಿ ಮೀಟ್ ಆದ್ರಂತೆ. ಇದು ಅದ್ವೈತಿಗಳು ಹೇಳೋ ಕತೆ. ಮೀಟ್ ಆದ್ರಂತೆ. ಆಗ ಇವರು ದ್ವೈತ ಸರಿ ಅಂತ, ಅವರು ಅದ್ವೈತ ಸರಿ ಅಂತ ಇಬ್ರು ವಾದ ಮಾಡ್ತಾ ಇದ್ರಂತೆ. ಆಗ ಅದ್ರ ಮುಂದ್ಗಡೆ ಅವ್ರು ಕೂತಂತ ಆಶ್ರಮದ ಮುಂದೆ ಒಬ್ಬ ತನ್ನ ಕುರಿನೋ ಏನೋ ಸಣ್ಣದು ಒಂದು ಪ್ರಾಣಿನ ಕರ್ಕೊಂಡು ಒಬ್ಬ, ಅಥವಾ ಅವನು ನಡ್ಕೊಂಡು ಹೋಗ್ತಿದ್ನಂತೆ. ಇವ್ರು ದ್ವೈತದವರು ಅವನನ್ನ ಕರೆದ್ರಂತೆ. ಕರೆದ್ಬಿಟ್ಟು ಎಲ್ಲ ಒಂದೇ ಅಂತಾರೆ ಇವರು, ನೀನು ನಿನ್ನ ಹತ್ರ ಇರೋ ಈ ಕುರಿ ಒಂದೇನಾ ಅಂತ ಕೇಳಿದ್ರಂತೆ. ಅದಕ್ಕೆ ಅವನು, ಇಲ್ಲ ಸ್ವಾಮಿ, ಅದು ನನ್ನ ಕುರಿ, ನಾನು ಅದು ಬೇರೆ ಅಂತ ಹೇಳಿದ್ನಂತೆ. ಅದಕ್ಕೆ ನೋಡಿದ್ರಾ, ಅಂತಹ ಒಬ್ಬ ಕುರಿ ಕಾಯೋನ್ಗೂ ಗೊತ್ತಿದೆ ತಾನು ಬೇರೆ ಅದು ಬೇರೆ ಅಂತ ದ್ವೈತದವರು ಸಿದ್ಧಾಂತನವನ್ನ ಅವ್ರ ಸಿದ್ಧಾಂತನ ಮಂಡಿಸಿದ್ರಂತೆ. ಅಂದ್ರೆ ಅವ್ರು ತಮ್ದನ್ ತಾವು ಪ್ರತಿಪಾದನೆ ಮಾಡಿದ್ರಂತೆ. ಅದಕ್ಕೆ ಅದ್ವೈತಿ ಹೇಳಿದ್ನಂತೆ, ಕುರಿ ಬೇರೆ ತಾನ್ ಬೇರೆ ಅಂತ ಹೇಳೋದಕ್ಕೆ ಯಾವ ಉಪನಿಷತ್ತು, ವೇದ ಬೇಕಾಗಿಲ್ಲ, ಅದು ನಮಗ್ ನ್ಯಾಚುರಲ್ ಆಗಿ ಗೊತ್ತಿದೆ. ನಾನ್ ಬೇರೆ, ಅದು ಬೇರೆ, ಇದು ಬೇರೆ ಅಂತ. ಈಗ ನೀವು ಬೇರೆ, ನಾನ್ ಬೇರೆ ಅಂತ ಹೇಳೋದಿಕ್ಕೆ ಯಾವ ಶಾಸ್ತ್ರದ ಅವಶ್ಯಕತೆ ಇದೆ ರೀ? ಯಾವುದೂ ಇಲ್ಲ. ನಾವು ಬೇರೆ ಅಂತಾನೆ ನಾವು ತಿಳ್ಕೊಂಡಿರೋದು, ನಾನ್ ಬೇರೆ, ಅವ್ರು ಬೇರೆ, ಇವ್ರು ಬೇರೆ ಅಂತ. ಬೇರೆ ಅಂತ ತಿಳ್ಕೊಳ್ಳೋದಕ್ಕೆ ಗುರು ಬೇಕಾಗಿಲ್ಲ, ಶಾಸ್ತ್ರ ಬೇಕಾಗಿಲ್ಲ, ಉಪನಿಷತ್ತು ಬೇಕಾಗಿಲ್ಲ. ನಮ್ಮಲ್ಲಿ ಎಲ್ಲರಲ್ಲೂ ಇರ್ತಕ್ಕಂತಹ ಒಂದೇ ಪರಮಾತ್ಮ ಅಂತ ತಿಳ್ಕೊಳ್ಳೋದಕ್ಕೆ ಉಪನಿಷತ್ತು ಬೇಕಾಗಿದೆ ಅಷ್ಟೇ ಹೊರತು ಬೇರೆ ಅಂತ ತಿಳ್ಕೊಳ್ಳೋದಕ್ಕೆ ಯಾವ ಶಾಸ್ತ್ರದ ಒಂದು ಅವಶ್ಯಕತೆ ಇಲ್ಲ. ಅದನ್ನೇ ಇಲ್ಲಿ ವಿದುರ ಹೇಳ್ತಾ ಇರೋದು. ಸಂಸಾರದಲ್ಲಿ ಅಜ್ಞಾನದಿಂದ ಇರೋದಕ್ಕೆ, ಮೋಹದಿಂದ ಇರೋದಕ್ಕೆ, ಎಲ್ಲದಕ್ಕೂ ಅಂಟ್ಕೊಳ್ಳೋದಕ್ಕೆ, ಇದಕ್ಕೆ ಯಾವ ನಮಗೆ ಗುರು ಪಂಡಿತರು ಅವಶ್ಯಕತೆ ಇಲ್ಲ. ಅದು ನಮಗ್ ಸಹಜವಾಗಿ ಬಂದ್ಬಿಡುತ್ತೆ. ಅದರಿಂದ ಬಿಡುಗಡೆಗೊಳಿಸಿ, ಆದ್ರೆ ಜ್ಞಾನ, ಭಕ್ತಿ, ವೈರಾಗ್ಯ ಇದು ಬರಲ್ಲ ನಮಗೆ ಸಹಜವಾಗಿ. ಇದಕ್ಕೆ ಸೆಲ್ಫ್ ಎಫರ್ಟ್ ಬೇಕು, ಸಾಧನೆ ಬೇಕು, ಶಾಸ್ತ್ರ ಬೇಕು, ಗುರು ಬೇಕು. ಕೆಲವರಲ್ಲಿ ಮಾತ್ರ ಇದು ಸಹಜವಾಗಿರುತ್ತೆ. ಗೋಪಿಯರಲ್ಲಿ ಇತ್ತು, ಮೀರಾಬಾಯಿಯಲ್ಲಿ ಇತ್ತು, ಸಹಜವಾಗಿತ್ತು ಅವರಲ್ಲಿ ಭಕ್ತಿ. ಎಲ್ಲರಲ್ಲೂ ಇರಲ್ಲ. ಎಷ್ಟು ಹೇಳಿದ್ರು ನಾಮ ಸ್ಮರಣೆ ಮಾಡಿ, ರಾಮನ ಸ್ಮರಣೆ ಮಾಡಿ, ರಾಮ ಅನ್ನಿ, ಕೃಷ್ಣ ಅನ್ನಿ, ಗುರು ಆಶ್ರಯಕ್ಕೆ ಬನ್ನಿ, ಪರಮಾತ್ಮನ ಸನ್ನಿಧಾನಕ್ಕೆ ಬನ್ನಿ, ಅದು ನ್ಯಾಚುರಲ್ ಆಗಿ ಬರಲ್ಲ. ಅದು ನಾವು ಚೂಸ್ ಮಾಡ್ಬೇಕು ಕಾನ್ಶಿಯಸ್ ಆಗಿ. ಮಿಕ್ಕಿದೆಲ್ಲ ನಮಗೆ ಸಹಜ. ಈ ಲೋಕದ ವಿಷಯದಲ್ಲಿ ಅಟ್ರಾಕ್ಷನ್, ಇಲ್ಲಿರ್ತಕ್ಕಂತಹ ಎಲ್ಲದಕ್ಕೂ ನನ್ಗೆ ಅದ್ ಬೇಕು, ಇದು ಬೇಕು, ಇದು ಬೇಕು, ಅದು ಬಹಳ ಸಹಜವಾಗಿ ಬರುತ್ತೆ ನಮ್ಗೆ.
ಆದ್ರಿಂದ ಇಲ್ಲ ಅವ್ರು ವಿದುರ ಹೇಳ್ತಿರೋದು, ಯಾವ ಯಾವ ಸಾಧನೆಯನ್ನ ಪಂಡಿತರು ವಿದ್ವಾಂಸರು ಹೇಳ್ತಾರೆ, ಉಪನಿಷತ್ತುಗಳಲ್ಲಿ ಇರ್ತಕ್ಕಂತಹ ಪರಮಾತ್ಮ ತತ್ವವನ್ನ ತಿಳ್ಕೋಬೇಕು ಅಂದ್ರೆ ಭಕ್ತಿಯನ್ನ ಹೇಗೆ ಮಾಡ್ಬೇಕು, ಅವನ ಅನುಗ್ರಹ ಹೆಂಗೆ ಪಡಿಬೇಕು ನಾವು, ಯಾಕೆಂದ್ರೆ ಇದು ಯಾವುದು ನಮಗೆ ಸಹಜವಾಗಿ ಬರೋದಿಲ್ಲ. ತುಂಬಾ ತುಂಬಾ ರೇರ್ ಫ್ಯೂ. ಅವ್ರಿಗೂ ಬಂದಿರಲ್ಲ, ಹಿಂದಿನ ಜನ್ಮಗಳ ಸಂಸ್ಕಾರದಿಂದ ಹಂಗ್ ಬಂದಿರುತ್ತೆ ಅವ್ರಿಗೆ. ಅವ್ರಿಗೆ ಆ ಕಡೆ ಗೊತ್ತಿಲ್ಲೇ ಎಳಿಯತ್ತೆ. ಜ್ಞಾನ ಭಕ್ತಿ ವೈರಾಗ್ಯಗಳು ಸಾಧನೆಯಿಂದಾನೇ ಬರ್ಬೇಕು ನಮಗೆ. ಆದ್ರಿಂದ ಉಪನಿಷತ್ತಿನಲ್ಲಿ ಯಾವ ಮಾರ್ಗಗಳನ್ನ ತಿಳಿಸಿದ್ದಾರೆ ಇದೆಲ್ಲ ತಿಳ್ಕೊಳಕ್ಕೆ ಅಂತ ಅವನು ಕೇಳಿದ ಪ್ರಶ್ನೆಗೆ ಮೈತ್ರೇಯರು ಉತ್ತರವನ್ನ ಕೊಡ್ತಾರೆ 8ನೇ ಅಧ್ಯಾಯದಲ್ಲಿ. ಇದು 8ನೇದು ಅಧ್ಯಾಯ ಓದಿ ಯಾರಾದ್ರೂ. ಇದೆಲ್ಲ ಹಿಂದಿನ 2ನೇ ಸ್ಕಂದದಲ್ಲೇ ಇದೆಲ್ಲ ಡಿಸ್ಕಷನ್ ಆಗಿದೆ. ಬ್ರೀಫ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೆ. ಬ್ರಹ್ಮದೇವರ ಉತ್ಪತ್ತಿ ಇದೆಲ್ಲ ಮಾಡಿದೀವಿ 2ನೇದ್ರಲ್ಲೇನೆ. ಓದಿ ಯಾರಾದ್ರೂ. 8ನೇ ಅಧ್ಯಾಯ 3ನೇ ಸ್ಕಂದದ್ದು. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಅಧ್ಯಾಯ 8 ಬ್ರಹ್ಮದೇವರ ಉತ್ಪತ್ತಿ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಮೈತ್ರೇಯರು ಹೇಳುತ್ತಾರೆ, ವಿದುರನೇ, ನೀನು ಭಗವದ್ ಭಕ್ತರಲ್ಲಿ ಪ್ರಧಾನನು. ನೀನು ಕುರುವಂಶದಲ್ಲಿ ಹುಟ್ಟಿದ್ದರಿಂದ ಆ ವಂಶವು ಸಾಧು ಸತ್ಪುರುಷರಿಗೆ ಸೇವ್ಯವಾಗಿ ಬಿಟ್ಟಿದೆ. ಎಂತಹ ಧನ್ಯನು ನೀನು. ಈಗ ನಾನು ಜನರ ದುಃಖವನ್ನು ನಾಶ ಮಾಡುವುದಕ್ಕಾಗಿ ಶ್ರೀಮದ್ ಭಾಗವತ ಮಹಾಪುರಾಣವನ್ನು ಪ್ರಾರಂಭಿಸುತ್ತೇನೆ. ಇದನ್ನು ಸ್ವಯಂ ಸಂಕರ್ಷಣ ಭಗವಂತನು ಸನಕಾದಿ ಮಹರ್ಷಿಗಳಿಗೆ ಉಪದೇಶಿಸಿದ್ದನು. ಅಖಂಡ ಜ್ಞಾನ ಸಂಪನ್ನನಾದ ಆದಿದೇವ ಸಂಕರ್ಷಣನು ಪಾತಾಳದಲ್ಲಿ ಪರಮಾತ್ಮನನ್ನೇ ಮನಸ್ಸಿನಲ್ಲಿ ಆರಾಧಿಸುತ್ತಿದ್ದನು. ಸನತ್ ಕುಮಾರಾದಿ ಋಷಿಗಳು ಅವನಿಂದ ಪರಮ ಪುರುಷೋತ್ತಮ ಪರಬ್ರಹ್ಮನ ತತ್ವವನ್ನು ತಿಳಿಯುವುದಕ್ಕಾಗಿ ಪ್ರಶ್ನಿಸಿದರು. ಸನಕಾದಿ ಮಹರ್ಷಿಗಳು ಆದಿಶೇಷ ಸ್ವಾಮಿಯ ಪಾದವನ್ನು ಮುಟ್ಟಿ ನಮಸ್ಕರಿಸಿದರು ಮತ್ತು ಅವನ ದಿವ್ಯ ಲೀಲೆಗಳನ್ನು ಹಾಡಿ ಹೊಗಳಿದರು. ಹರಡಿಕೊಂಡು ಮೇಲಕ್ಕೆ ಎತ್ತಿದ ಸ್ವಾಮಿಯ 1000 ಹೆಡೆಗಳು ಕಿರೀಟಗಳ ಸಾವಿರಾರು ರತ್ನ ಶ್ರೇಷ್ಠಗಳಿಂದ ಹೊರಹೊಮ್ಮುತ್ತಿದ್ದ ಕಿರಣಗಳಿಂದ ಥಳಥಳಿಸುತ್ತಿದ್ದವು. ಸಂಕರ್ಷಣ ಭಗವಂತನು ನಿವೃತ್ತಿ ಪರಾಯಣರಾದ ಸನತ್ ಕುಮಾರರಿಗೆ ಈ ಶ್ರೀಮದ್ ಭಾಗವತವನ್ನು ಉಪದೇಶಿಸಿದ್ದ ಎಂಬುದು ಪ್ರಸಿದ್ಧವಾಗಿದೆ. ಅನಂತರ ಸನಕಾದಿ ಮಹರ್ಷಿಗಳು ಸಾಂಖ್ಯಾಯನ ಮುನಿಗೆ, ಸಾಂಖ್ಯಾಯನರು ಪರಾಶರರಿಗೂ ಬೃಹಸ್ಪತಿಗಳಿಗೂ ಉಪದೇಶಿಸಿದರು. ಮುಂದೆ ಪರಾಶರರು ಪುಲಸ್ತ್ಯ ಮುನಿಗಳಿಂದ ಆಶೀರ್ವಾದ ಪಡೆದು ಆದಿಪುರಾಣವನ್ನು ನನಗೆ ಅಂದರೆ ಮೈತ್ರೇಯರಿಗೆ ಉಪದೇಶ ಮಾಡಿದರು. ಭಗವತ್ ಭಕ್ತನಾಗಿರುವುದರಿಂದ ನಿನಗೆ ಇದೇ ಪುರಾಣವನ್ನು ನಾನು ಉಪದೇಶಿಸುತ್ತೇನೆ. ಸೃಷ್ಟಿಯ ಮೊದಲು ಶ್ರೀಮನ್ನಾರಾಯಣನೊಬ್ಬನೇ ಶ್ರೇಷ ಕಲ್ಪದಲ್ಲಿ ಪವಡಿಸಿದ್ದನು. ಯೋಗ ನಿದ್ರೆಯಲ್ಲಿ ಕಣ್ಣು ಮುಚ್ಚಿದ್ದರೂ ಆತನ ಜ್ಞಾನ ಶಕ್ತಿಯು ಸಂಪೂರ್ಣವಾಗಿ ಎಚ್ಚರವಾಗಿಯೇ ಇತ್ತು. ಆತ್ಮಾನಂದದಲ್ಲೇ ಮಗ್ನನಾಗಿದ್ದನು. ಯಾವ ಸಂಕಲ್ಪವೂ ಕ್ರಿಯೆಯೂ ಇಲ್ಲದೆ ಸ್ವಾಮಿಯು ತಾನೇ ತಾನಾಗಿ ಜಲದಲ್ಲಿ ಮಲಗಿದ್ದನು. ಕಟ್ಟಿಗೆಯಲ್ಲಿ ಅಡಗಿರುವ ಬೆಂಕಿಯಂತೆ ಸಕಲ ಭೂತಗಳು ಅವನ ದೇಹದಲ್ಲಿ ಸೂಕ್ಷ್ಮ ರೂಪದಲ್ಲಿ ಅಡಗಿಕೊಂಡಿದ್ದವು. ಹೀಗೆ ಸ್ವಾಮಿಯು 1000 ಚತುರ್ಯುಗಗಳವರೆಗೆ ನೀರಿನಲ್ಲಿ ಪವಡಿಸಿದ್ದನು. ಕರ್ಮಶಕ್ತಿಯನ್ನು ಎಚ್ಚರಗೊಳಿಸುವ ಕಾಲದ ಮೂಲಕ ಮಹಾವಿಷ್ಣುವಿನ ನಾಭಿಯಿಂದ ಪ್ರಕಟಗೊಂಡ ಆ ಸೂಕ್ಷ್ಮ ತತ್ವವು ಕಮಲದ ಮೊಗ್ಗಿನ ರೂಪದಲ್ಲಿ ಒಡನೆಯೇ ಮೇಲಕ್ಕೆದ್ದು ತನ್ನ ತಪಸ್ಸಿನಿಂದ ಅಪಾರವಾದ ಜಲರಾಶಿಯನ್ನು ಪ್ರಕಾಶಗೊಳಿಸಿತು. ಆಗ ಸರ್ವ ವೇದಮಯನಾಗಿ ಸೃಷ್ಟಿಕರ್ತನಾಗಿ ಸ್ವಯಂಭೂ ಎಂದು ಜ್ಞಾನಿಗಳಿಂದ ಕರೆಯಲ್ಪಡುವ ಬ್ರಹ್ಮದೇವರು ಅದರಿಂದ ಹುಟ್ಟಿಕೊಂಡರು. ಆ ಕಮಲದ ಕರ್ಣಿಕೆ ಮಧ್ಯದಲ್ಲಿ ಕುಳಿತ ಬ್ರಹ್ಮದೇವರಿಗೆ ಯಾವ ಲೋಕವೂ ಕಾಣದಿರಲು ಅವರು ಆಕಾಶದಲ್ಲಿ ಕಣ್ಣನ್ನು ಅರಳಿಸಿ 4 ಕಡೆ ಹೊರಳಿಸಿದಾಗ ಅವರ 4 ದಿಕ್ಕುಗಳಲ್ಲಿ 4 ಮುಖಗಳು ಪ್ರಕಟಗೊಂಡವು. ಕಮಲದ ಮೇಲೆ ವಿರಾಜಮಾನರಾದ ಆದಿ ಬ್ರಹ್ಮದೇವರಿಗೆ ತಾನು ಯಾರು ಮತ್ತು ಈ ಲೋಕ ತತ್ವರೂಪಿ ಕಮಲದ ರಹಸ್ಯ ಏನು ಎಂದು ತಿಳಿಯಲಿಲ್ಲ. ಈ ಪದ್ಮವು ನೀರಿನಲ್ಲಿ ಹುಟ್ಟಲು ಕಾರಣವೇನು? ಇದಕ್ಕೆ ಆಧಾರವಾಗಿ ಏನಾದರೂ ವಸ್ತು ಇರಲೇಬೇಕೆಂದು ಆಲೋಚನೆ ಮಾಡಿ ಕಮಲನಾಳದ ತಳವನ್ನು ಹುಡುಕತೊಡಗಿದರು. ಏನೂ ತಿಳಿಯದಿರಲು ಹಿಂತಿರುಗಿ ತಮಗೆ ಆಧಾರವಾಗಿದ್ದ ಕಮಲದ ಮೇಲೆ ಕುಳಿತು ನಿಧಾನವಾಗಿ ಧ್ಯಾನಸ್ಥರಾದರು. ಹೀಗೆ ಬ್ರಹ್ಮದೇವರು ಪೂರ್ಣ ದಿವ್ಯವಾದ 100 ವರ್ಷಗಳ ಕಾಲದವರೆಗೆ ತಪಸ್ಸು ಮಾಡಿದ್ದರಿಂದ ಜ್ಞಾನೋದಯವಾಗಲು ಹಿಂದೆ ಎಷ್ಟು ಹುಡುಕಿದರೂ ಕಾಣದಿರುವ ಸ್ಥಾನವು ತಮ್ಮ ಅಂತಃಕರಣದಲ್ಲಿ ಬೆಳಗುವುದನ್ನು ನೋಡಿದರು. ಎಂತಹ ದಿವ್ಯ ದರ್ಶನವದು! ವಿಶಾಲವಾದ ಆದಿಶೇಷನ ದಿವ್ಯ ಹಾಸಿಗೆಯ ಮೇಲೆ ಭಗವಾನ್ ಪುರುಷೋತ್ತಮನು ಪವಡಿಸಿದ್ದನು. ಪರಮ ಮಂಗಳಕರವಾದ ಭಗವಂತನ ದಿವ್ಯ ರೂಪವನ್ನು ಬ್ರಹ್ಮದೇವರು ದರ್ಶಿಸಿದರು.
ವಿಶ್ವ ರಚನೆಯ ಇಚ್ಛೆಯುಳ್ಳ ಬ್ರಹ್ಮದೇವರಿಗೆ ಶ್ರೀ ಭಗವಂತರ ನಾಭಿ ಸರೋವರದಿಂದ ಪ್ರಕಟಗೊಂಡ ಕಮಲ, ಜಲ, ಆಕಾಶ, ವಾಯು ಮತ್ತು ತನ್ನ ಶರೀರ ಎಂಬ 5 ಪದಾರ್ಥಗಳು ಕಾಣಿಸಿದವು. ಸೃಷ್ಟಿಯನ್ನು ರಚಿಸಲು ಈ 5 ಬೇರೆ ಯಾವ ಪದಾರ್ಥಗಳೂ ಅವರಿಗೆ ಕಾಣಿಸಲಿಲ್ಲ. ಗುಣದಿಂದ ವ್ಯಾಪ್ತರಾದ ಬ್ರಹ್ಮದೇವರು ಪ್ರಜೆಗಳನ್ನು ರಚಿಸಲು ಬಯಸುತ್ತಿದ್ದರು. ಸೃಷ್ಟಿಯ ಕಾರಣ ರೂಪಿ 5 ಪದಾರ್ಥಗಳನ್ನು ನೋಡಿದಾಗ ಲೋಕರಚನೆಗಾಗಿ ಉತ್ಸುಕರಾದ ಕಾರಣ ಬ್ರಹ್ಮದೇವರು ಅಚಿಂತ್ಯ ಗತಿಯಾದ ಶ್ರೀಹರಿಯಲ್ಲಿ ತಮ್ಮ ಚಿತ್ತವನ್ನು ನೆಲೆಗೊಳಿಸಿ ಆ ಪರಮ ಪ್ರಭುವನ್ನು ಸ್ತುತಿಸತೊಡಗಿದರು. ಇಲ್ಲಿಗೆ ಭಾಗವತದ 3ನೇ ಸ್ಕಂದದ 8ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು. ವಿದುರ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಮೈತ್ರೇಯರು ಶ್ರೀಮದ್ ಭಾಗವತವನ್ನ ಹೇಳಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಭಾಗವತದ ಒಂದು ಇದೆ, ಅದು ಯಾರಾದ್ರೂ ಒಂದು ತತ್ವದ ಪ್ರಶ್ನೆ ಕೇಳಿದ ತಕ್ಷಣ ಅದಕ್ಕೊಂದು ಕಥೆಯ ರೂಪದಲ್ಲಿ ಅವರು ಎಲ್ಲವನ್ನ ಹೇಳ್ತಾರೆ. ಈಗ ನೋಡಿ ಎಷ್ಟು ಜನ ಇದರಲ್ಲಿ ಹೇಳ್ತಾ ಇರೋದು. ಪರೀಕ್ಷಿತ, ಶುಕ, ಶೌನಕ ಮತ್ತೆ ಸೂತ ಪುರಾಣಿಕರು, ನಾರದ, ಬ್ರಹ್ಮ, ವಿದುರ, ಮೈತ್ರೇಯ, ಎಷ್ಟು ಜನ, ಒಬ್ರು ಹೇಳ್ತಾ ಇರೋದು, ಒಬ್ರು ಕೇಳ್ತಾ ಇರೋದು. ಈಗ ಮೈತ್ರೇಯರು ವಿದುರನಿಗೆ ಹೇಳ್ತಾರೆ, ಸಂಕರ್ಷಣ ಅಂದ್ರೆ ಆದಿಶೇಷ ಅಥವಾ ನಾರಾಯಣ ಮಲಗಿರ್ತಾನಲ್ಲ, ಆ ಶೇಷನಾಗ ಅಥವಾ ಆದಿಶೇಷ, ಅವನು ಪಾತಾಳ ಲೋಕದಲ್ಲಿ ಪರಮಾತ್ಮನನ್ನೇ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಆರಾಧನೆ ಮಾಡ್ತಾ ಇದ್ನಂತೆ. ಸನತ್ ಕುಮಾರರು, ಬ್ರಹ್ಮನ 4 ಮಾನಸ ಪುತ್ರರಿದಾರಲ್ಲ, ಅವರು ಪರಬ್ರಹ್ಮನ ತತ್ವ ತಿಳ್ಕೋಬೇಕು ಅಂತ ಈ ಸಂಕರ್ಷಣನ ಹತ್ರ ಹೋಗಿ ಪರಮಾತ್ಮನ ವಿಷಯವಾಗಿ ಪ್ರಶ್ನೆಗಳನ್ನ ಮಾಡ್ತಾರೆ. ಈ ಸನಕಾದಿ ಋಷಿಗಳು ಮೊದಲು ಆದಿಶೇಷನಿಗೆ ನಮಸ್ಕಾರ ಮಾಡಿ ಅವನನ್ನ ಸ್ತುತಿ ಮಾಡಿ ಅವನನ್ನ ಸಂತೋಷ ಪಡಿಸ್ತಾರೆ. ಅವನ ಹೆಡೆ ಎತ್ತುತ್ತಾನಂತೆ, ಸಾವಿರಾರು ಹೆಡೆಗಳಂತ ಅವನಿಗೆ. ಆ ಒಂದೊಂದು ಹೆಡೆಗೂ ತುಂಬಾ ಅತ್ಯಮೂಲ್ಯವಾದ ರತ್ನ, ವಜ್ರ, ವೈಡೂರ್ಯ ಇರ್ತಕ್ಕಂತಹ ಕಿರೀಟಗಳು. ಅದರಿಂದ ಎಷ್ಟು ಬೆಳಕು ಬರ್ತಿತ್ತಂತೆ ಅಂದ್ರೆ ಆ ಜಾಗ ಎಲ್ಲ ಆ ಬೆಳಕಿನಲ್ಲಿ ತುಂಬ ಹೋಗಿತ್ತು. ಮಹಾ ಆತ್ಮಜ್ಞಾನದ ಎಕ್ಸ್ಪರ್ಟ್ ಸಂಕರ್ಷಣ ಅಂದ್ರೆ ಅದೇ ಅವನೇ ಮುಂದೆ ಬಲರಾಮ ಮತ್ತು ಲಕ್ಷ್ಮಣ ಆಗಿ ಅವತಾರ ಮಾಡ್ತಾನೆ ಪರಮಾತ್ಮನ ಲೀಲೆಗಳಲ್ಲಿ. ಅಂತಹ ಆದಿಶೇಷ ಸನತ್ ಕುಮಾರರಿಗೆ ಭಾಗವತವನ್ನು ಉಪದೇಶ ಮಾಡಿದ್ರು ಅನ್ನೋದು ತುಂಬಾ ಪ್ರಸಿದ್ಧ ಆಗಿದೆ ಅಂತ ಮೈತ್ರೇಯರು ಹೇಳ್ತಾರೆ. ಈ ಆದಿಶೇಷ ಸನಕಾದಿಗಳಿಗೆ ಹೇಳಿದಂತಹ ಜ್ಞಾನ, ಭಾಗವತ ಜ್ಞಾನವನ್ನ ಸನಕಾದಿಗಳು ಸಾಂಖ್ಯಾಯನ ಮುನಿಗೆ ಹೇಳಿದ್ರಂತೆ. ಸಾಂಖ್ಯಾಯನರು ಪರಾಶರರಿಗೆ ಹೇಳಿದ್ರಂತೆ. ಪರಾಶರರು ಬೃಹಸ್ಪತಿ, ದೇವತೆಗಳ ಗುರುವಾದ ಬೃಹಸ್ಪತಿಗೆ ಉಪದೇಶ ಮಾಡಿದ್ರಂತೆ. ಮುಂದೆ ಅದೇ ಪರಾಶರರು ಪುಲಸ್ತ್ಯ ಮುನಿಗಳಿಂದ ಆಶೀರ್ವಾದ ಪಡ್ಕೊಂಡು ಇದೇ ಪುರಾಣವನ್ನ ಮೈತ್ರೇಯರಿಗೆ ಹೇಳಿದ್ರಂತೆ. ಸಂಕರ್ಷಣ ಸನಕಾದಿ ಮುನಿಗಳಿಗೆ, ಸನಕಾದಿ ಮುನಿಗಳು ಸಾಂಖ್ಯಾಯನರಿಗೆ, ಸಾಂಖ್ಯಾಯನರು ಪರಾಶರರಿಗೆ, ಪರಾಶರರು ಪುಲಸ್ತ್ಯರಿಂದ ಆಶೀರ್ವಾದ ಪಡ್ಕೊಂಡು ಮೈತ್ರೇಯರಿಗೆ ಹೇಳಿದ್ರಂತೆ. ಹಂಗಾಗಿ ನನಗ್ ಗೊತ್ತು, ನೀನು ಮಹಾಭಕ್ತನಾಗಿದ್ಯಾ, ಪರಮಾತ್ಮನ ವಿಷಯ ತಿಳ್ಕೊಳ್ಳೋದಕ್ಕೆ ಬಹಳ ಉತ್ಸಾಹ ಇದೆ ವಿದುರ ನಿನಗೂ ಅದನ್ನೇ ನಾನು ಈಗ ಹೇಳ್ತೀನಿ ಅಂತ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಅನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾವ ಭಾಗವತ ತತ್ವ 4 ಶ್ಲೋಕಗಳಲ್ಲಿ ಬ್ರಹ್ಮನಿಗೆ ಪರಮಾತ್ಮ ಉಪದೇಶ ಮಾಡ್ತಾನೆ, ಆತ್ಮತತ್ವ ಅದು, ಉಪನಿಷತ್ತುಗಳಲ್ಲಿರ್ತಕ್ಕಂತಹದ್ದು, ಅದನ್ನ ಮೊದಲು ಹೇಳಿ ಅದು ಸರಿಯಾಗಿ ನಮಗೆ ಗ್ರಹಿಸಕ್ಕೆ ಆಗದೆ ಹೋದಾಗ ಮುಂದೆ
ಪರಮಾತ್ಮ ತತ್ವ ಮಾಯೆ ಅದನ್ನ ಅರ್ಥ ಮಾಡ್ಕೊಳಕ್ ಹೋಗ್ದಾದ ಸೃಷ್ಟಿ ವಿಷಯವಾಗಿ ಅರ್ಥ ಮಾಡ್ಕೊಳಕ್ ಹೋಗದೆ ಇದ್ದಾಗ ಆಗದೆ ಇದ್ದಾಗ ಮುಂದೆ ಸೃಷ್ಟಿಯ ವಿಷಯವಾಗಿ ಹೇಳಿ ಮತ್ತೆ ಕರ್ಕೊಂಬರೋದು. ಅಂದ್ರೆ ಸೃಷ್ಟಿಯನ್ನ ತೋರಿಸಿ ಸೃಷ್ಟಿಕರ್ತನ ಕಡೆ ಕರ್ಕೊಂಬರೋದು. ಈಗ ಸೃಷ್ಟಿ ವಿಷಯಕ್ಕೆ ಹೊಟ್ಟೋದ್ರು. ಮೊದಲ 2 ಅಧ್ಯಾಯಗಳಲ್ಲಿ ಸ್ಕಂದಗಳಲ್ಲಿ ಭಾಗವತದಲ್ಲಿ ಬರೀ ಪರಮಾತ್ಮ ತತ್ವವನ್ನ ಹೇಳ್ತಾ ಇದ್ರು. ಅದ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಜನ್ಮಾದಸ್ಯ ಯಥೋ ಅನ್ವಯ ಅದ್ ತಿಳ್ಕೊಂಡ್ಬಿಟ್ಟಿದ್ರೆ ಮುಂದಿನದ್ ಬೇಡ ಆಗಿತ್ತು. ಆದ್ರೆ ನಮಗ ಅದ್ ಅರ್ಥ ಆಗದೆ ಇರೋದ್ರಿಂದ ಈಗ ಮುಂದೆ ಸೃಷ್ಟಿ ತೋರಿಸ್ತಾರೆ. ಇವಾಗ ಬ್ರಹ್ಮ ಏನೇನ್ ಸೃಷ್ಟಿ ಮಾಡ್ದ, ಎಂತೆಂತಹ ಮನುಗಳನ್ನ ಸೃಷ್ಟಿ ಮಾಡ್ದ, ಮನ್ವಂತರಗಳ ಇದೇನು, ಅದರಿಂದ ಮನು ಚರಿತ್ರೆ ಎಲ್ಲ ಬರುತ್ತೆ. ಅವರುಗಳ ಕಥೆಗಳಿಂದ ಮತ್ತೆ ಪರಮಾತ್ಮನ ಕಡೆ ನಮ್ಮನ್ನ ತಿರುಗಿಸೋದು. ಆದ್ರೆ ಮೊದಲೇ ಪರಮಾತ್ಮ ತತ್ವ ಅರ್ಥ ಆಗ್ಬಿಟ್ಟು ಆತ್ಮ ಸ್ವರೂಪದಲ್ಲಿ ನಿಲ್ಲೋರ್ಗೆ ಇದು ಬೇಡ. ಆದ್ರೆ ವಿದುರ ಎಂತಹ ಜಾಣ ಅಂದ್ರೆ ಮೊದಲೆಲ್ಲ ಪರಮಾತ್ಮ ತತ್ವವನ್ನ ಕೇಳ್ಕೊಂಡ್ಬಿಟ್ಟ. ಚಂದ್ರ, ಬಿಂಬ, ಪ್ರತಿಬಿಂಬ, ವಾದ ಎಲ್ಲ ಕೇಳ್ಕೊಂಡ. ಅದು ಪರಮಾತ್ಮ ತತ್ವ ಉಪನಿಷತ್ತುಗಳಲ್ಲಿ ಹೇಳಿರೋದದು. ಅದು ಅರ್ಥ ಆಗದೆ ಹೋದವ್ರಿಗೆ ಈಗ ಮುಂದಿಂದು. ನೋಡಿ ಮತ್ತೆ ಅದೇ ಹೇಳ್ತಾ ಇದ್ದಾರೆ. ಸೃಷ್ಟಿಯ ಮೊದಲು ಶ್ರೀಮನ್ನಾರಾಯಣ ಪರಮಾತ್ಮ ಒಬ್ಬನೇ ಇದ್ದ. ಯೋಗ ನಿದ್ರೆಯಲ್ಲಿ ಕಣ್ಣು ಮುಚ್ಚಿದ್ದ, ಯೋಗ ನಿದ್ರೆ ಮಾಡ್ತಾ ಇದ್ದ. ಆದರೆ ಅವನಲ್ಲಿ ಜ್ಞಾನ ಶಕ್ತಿ ಸಂಪೂರ್ಣವಾಗಿ ಇತ್ತು. ಅಜ್ಞಾನದಿಂದ ಮಲಗಿರ್ಲಿಲ್ಲ ಅವನು, ಜ್ಞಾನ ಶಕ್ತಿ ಸಂಪೂರ್ಣವಾಗಿ ಇತ್ತು. ಆದ್ರೆ ಕ್ರಿಯಾಶಕ್ತಿ ಇರ್ಲಿಲ್ಲ, ಏನನ್ನೂ ಸೃಷ್ಟಿ ಮಾಡ್ಲಿಲ್ಲ. ಪ್ರಳಯ ಸ್ಥಿತಿ ಅಂತ ಅನ್ಕೊಳ್ಳಿ. ನಾರಾಯಣ ಒಬ್ಬನೇ ಇದ್ದ. ಅವನು ಆತ್ಮಾನಂದದಲ್ಲೇ ಮಗ್ನನಾಗಿದ್ದ, ತನ್ನ ಆತ್ಮ ಸ್ವರೂಪದಲ್ಲೇ ಇದ್ದ. ಯಾವ ಸೃಷ್ಟಿನೂ ಇರ್ಲಿಲ್ಲ ಅವಾಗ, ಯಾವ ಸಂಕಲ್ಪವೂ ಇಲ್ಲ, ಯಾವ ಕ್ರಿಯೆಯೂ ಇಲ್ಲ. ತಾನೇ ತಾನಾಗಿ ಜಲದಲ್ಲಿ ಮಲ್ಕೊಂಡಿದ್ದಂತೆ. ಅದೇ ತೋರ್ಸೋದು ಯಾವಾಗ್ಲೂ ವೈಕುಂಠ ಅಂದ್ರೆ ಪರಮಾತ್ಮ ಹೀಗೆ ಮಲಗಿರೋದು. ಕಟ್ಟಿಗೆ ನೋಡಿದ್ರೆ ಅದ್ರಲ್ಲಿ ಬೆಂಕಿ ಇದೆ ಅಂತ ಹೇಳಕ್ಕಾಗತ್ತಾ? ಆದ್ರೆ ಹಚ್ಚಿದಾಗ ಅದರಲ್ಲಿ ಬೆಂಕಿ ಹತ್ತಿ ಉರಿಯೋ ಹಾಗೆ ಎಲ್ಲ ದೇಹಗಳು ಸೂಕ್ಷ್ಮ ರೂಪದಲ್ಲಿ ಅವನಲ್ಲೇ ಸೇರ್ಕೊಂಡಿದ್ವು. ಸೃಷ್ಟಿಯ ಅವನ್ ಎಷ್ಟು ದಿನ ಮಲಗಿದ್ದ ಆ ತರ? 1000 ಚತುರ್ಯುಗ ಅಂದ್ರೆ ಒಂದು ಕಲ್ಪ. ಬ್ರಹ್ಮನ ಒಂದು ಹಗಲು ಅಥವಾ ಇರುಳು 1000 ಚತುರ್ಯುಗ. ಚತುರ್ಯುಗ ಅಂದ್ರೆ ಸತ್ಯಯುಗ, ದ್ವಾಪರ, ತ್ರೇತ ಮತ್ತು ಕಲಿ. ಇದಕ್ ಒಂದು ಚತುರ್ಯುಗ ಅಂತಾರೆ. ಈ ತರದ್ದು 1000 ಚತುರ್ಯುಗ ಮಲಗಿದ್ದ. ಆದರೆ ಕಾಲಶಕ್ತಿಯನ್ನು ಮಾತ್ರ ಒಂದೀಗ ಅಲಾರಾಮ್ ತರ ನಾವು ರಾತ್ರಿ 10 ಗಂಟೆಗೆ ಮಲ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಹೇಳೋದಕ್ಕೆ ಅಲಾರಾಮ್ ಇಟ್ಕೊಂಡಂಗೆ ಕಾಲಶಕ್ತಿಯನ್ನು ಮಾತ್ರ ಎಚ್ಚರಿಕೆಯಲ್ಲಿ ಇಟ್ಕೊಂಡಿದ್ದ. 1000 ಚತುರ್ಯುಗ ಮುಗಿದ ತಕ್ಷಣ ಸೃಷ್ಟಿಯನ್ನ ಶುರು ಮಾಡ್ದ. ಹೆಂಗೆ ಕಟ್ಟಿಗೆಯಿಂದ ಬೆಂಕಿ ಬರುತ್ತೆ, ಎಲ್ಲವೂ ಅವನೊಳಗೆ ಇದ್ದಿದ್ದು ಎಲ್ಲ ಸೃಷ್ಟಿ ಬಂತು ಆಚೆಗೆ. ಮೊದಲು ಏನ್ ಬಂತು? ಒಂದು ಅದ್ಭುತವಾದ ಕಮಲದ ಹೂ ಬಂತು, ಅವನ ನಾಭಿಯಿಂದ ಬಂತು. ಅದಕ್ಕೆ ಪದ್ಮನಾಭ ಅಂತಾರೆ ಪರಮಾತ್ಮನಿಗೆ. ಪದ್ಮ ಅಂದ್ರೆ ಕಮಲ, ಅವನ ನಾಭಿಯಿಂದ ಬಂತು. ಅದು ಬರ್ತಾ ಇದ್ರೆ ಸುತ್ತಲೂ ಎಲ್ಲ ಕಡೆ ಅದರ ತೇಜಸ್ಸು, ಬೆಳಕು ಅದ್ಭುತವಾಗಿತ್ತು. ಆ ಕಮಲದ ಹೂವಲ್ಲಿ ಬ್ರಹ್ಮ ಕೂತಿದ್ದ. ಸೃಷ್ಟಿಕರ್ತ ಬ್ರಹ್ಮ ಅದರಿಂದ ಹುಟ್ಕೊಂಡ. ಆ ಕಮಲದ ಮಧ್ಯದಲ್ಲಿ ಕೂತಿದ್ದ ಬ್ರಹ್ಮ ಸುತ್ತಲೂ ನೋಡ್ದ, ಕತ್ತಲು, ಏನೂ ಕಾಣಿಸ್ತಾ ಇಲ್ಲ. ಕಣ್ಣು ಅರಳಿಸಿ 4 ದಿಕ್ಕಲ್ಲೂ ನೋಡ್ದ. ಅವನು ಒಂದೊಂದು ದಿಕ್ಕಿಗೆ ನೋಡಿದಾಗೂ ಅವನಿಗೆ ಒಂದೊಂದು ತಲೆ ಬಂತು. ಅದಕ್ಕೆ ಚತುರ್ಮುಖ ಬ್ರಹ್ಮ ಅಂತ ಹೇಳೋದು. ಯಾಕೆ ನನಗೆ ಹಿಂಗ್ 4 ತಲೆ? ನಾನು ಯಾಕೆ ಇಲ್ಲಿ ಕೂತಿದ್ದೀನಿ? ನಾನು ಯಾರು? ಎಲ್ಲಿಂದ ಬಂದಿದ್ದೀನಿ ಅಂತ 4 ದಿಕ್ಕಲ್ಲಿ ಎಲ್ಲಿ ನೋಡಿದ್ರು ಗೊತ್ತಾಗ್ಲಿಲ್ಲ. ಕೊನೆಗೆ ಅವನು ಅನ್ಕೊಂಡ ಬ್ರಹ್ಮ, ನಾನ್ ಬಂದಿದ್ ಪದ್ಮ ಇದೆಯಲ್ಲ, ಇದಕ್ಕೆ ಆಧಾರವಾಗಿ ಏನಾದ್ರೂ ಒಂದ್ ಇರ್ಬೇಕು ಅಂತ ಆ ಪದ್ಮದ ಇದಿರುತ್ತಲ್ಲ, ಲೋಟಸ್ದು ಒಂದು ಅದರದ್ದು
ಅಂತ ಆ ಕಮಲದ ಒಂದು ನಾಳ ಅಂತಾರೆ, ಆ ಒಂದು ಲೋಟಸ್ ಒಂದು ಏನಂತಾರೆ ಅದಕ್ಕೆ ನಾಭಿ, ಆ ನಾಭಿಯನ್ನು ಹುಡ್ಕೊಂಡು ಹೋದ. ಏನು ಗೊತ್ತಾಗ್ಲಿಲ್ಲ. ಅದ್ರ ತಳ ಹುಡ್ಕೊಂಡು ಹೋದ, ಈ ಕಮಲದ ಹೂವು ಎಲ್ಲಿಂದ ಬಂದಿದೆ ಅಂತ. ಏನು ಗೊತ್ತಾಗದೆ ಇದ್ದಾಗ ವಾಪಸ್ಸು ಬಂದು ತನ್ನ ಜಾಗದಲ್ಲಿ ಮೊದ್ಲೆಲ್ಲಿ ಇದ್ದ ಅಲ್ಲೇ ಬಂದು ಕುತ್ಕೊಂಡ ಬ್ರಹ್ಮ. ಅವನಿಗೆ ಅವಾಗ 2 ಅಕ್ಷರ ಕೇಳತ್ತೆ, ತ ಪ ತ ಪ ಅಂತ 2 ಸತಿ ತಪ ಅಂತ ಗೊತ್ತಾಗತ್ತೆ. ತುಂಬಾ ಅದ್ಭುತವಾದ ತಪಸ್ಸನ್ನ ಮಾಡ್ತಾರೆ ಬ್ರಹ್ಮದೇವರು. 100 ವರ್ಷಗಳ ಕಾಲ ತಪಸ್ ಮಾಡ್ತಾರೆ. ಮೊದಲು ಎಲ್ಲೂ ಹುಡುಕಿದ್ರು ಸಿಗದೆ ಇರ್ತಕ್ಕಂತಹ ಜ್ಞಾನ ಅವನಿಗೆ ಆ ತಪಸ್ಸಿನ ಮೂಲಕ ಅವನ ಅಂತಃಕರಣದಲ್ಲೇ ಗೋಚರ ಆಗತ್ತೆ. ಈಗ ನಾನಿಲ್ಲಿ ಕೇಳ್ಬೇಕು ಪ್ರಶ್ನೆನ. ಲಾಸ್ಟ್ ಟೈಮು 2ನೇ ಸ್ಕಂದ ಮಾಡ್ಬೇಕಾದ್ರೆ ಇದೇ ಬ್ರಹ್ಮದೇವರ ಕಥೆಯನ್ನ ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಆಗ ಕೆಲವು ಪಾಯಿಂಟ್ಸ್ ನಾನು ಹೇಳಿದ್ದೆ, ಎಷ್ಟೊಂದು ಪಾಯಿಂಟ್ಸ್ ಹೇಳ್ದೆ. ಈ ಸಣ್ಣ ಕಥೆಯಲ್ಲಿ ಬ್ರಹ್ಮ ಹುಟ್ಟದಾಗಿಂದ ಅವನು ಸುತ್ತ ಹುಡುಕ್ದ, ಏನು ಕಾಣಿಸ್ಲಿಲ್ಲ, ಆಮೇಲೆ ಬಂದು ತಪಸ್ ಮಾಡ್ದ, ಅವನ ಅಂತಃಕರಣದಲ್ಲಿ ಅವನಿಗೆ ಪರಮಾತ್ಮನ ದರ್ಶನ ಆಯ್ತು. ಈ ಕತೆ ಸಣ್ಣ ಕತೆ, ಆದ್ರೆ ಇದಕ್ಕೊಂದು ಎಷ್ಟೊಂದು ಅರ್ಥ ಇದೆ ಅಂತ ಹೇಳಿದ್ದೆ. ನಾನೇ ಬೇಕಾದ್ರೆ ಒಂದು ಪಾಯಿಂಟ್ ನಾನು ಹಾಕಿಸ್ತೀನಿ. ಬ್ರಹ್ಮ ಮಾತಾಜಿ ಕನ್ನಡದ ಅಕ್ಷರಮಾಲೆಯಲ್ಲಿ ತ ಮತ್ತೆ ಪ ಅಕ್ಷರದ ಬಗ್ಗೆ ಹೇಳಿದ್ರಿ ಮಾತಾಜಿ. ಅದೇ ತಪ, ಅದು ತಪ ಮಾಡ್ತಾರೆ. ಆ ಕಥೆಯಿಂದ ನಾವ್ ಏನ್ ತಿಳ್ಕೊಂಡ್ವಿ ಅಂತ, ಬ್ರಹ್ಮ ನಾಭಿಯಿಂದ ಹುಡ್ಕೊಂಡು ಹೋಗ್ತಾರೆ ಕೆಳಗಡೆಗೆ, ಏನೂ ಗೊತ್ತಾಗಲ್ಲ. ಮೇಲೆ ಬಂದು ವಾಪಸ್ಸು ಕುತ್ಕೋತಾರೆ. ಅದರಿಂದ ಏನ್ ಅರ್ಥ ಆಗತ್ತೆ? ನಾವು ಎಷ್ಟು ಹೊರಗಡೆ ಪ್ರಪಂಚದಲ್ಲಿ ನಮ್ಮ ಸುಖವನ್ನ ಹುಡುಕ್ತಿವಿ, ನಮಗದು ಸಿಗೋದಿಲ್ಲ. ನಮ್ಮ ಒಳಗಡೆ ಇರ್ತಕ್ಕಂತಹ ಆ ಸಂತೋಷ, ಆತ್ಮ ಸ್ವರೂಪವನ್ನ ತಪಸ್ಸಿನ ಮೂಲಕ, ಧ್ಯಾನದ ಮೂಲಕ ಕಂಡ್ಕೋಬೇಕು. ಒಂದು ಪಾಯಿಂಟ್. ಬ್ರಹ್ಮ ಹೇಗೆ ಸೃಷ್ಟಿಕರ್ತನೋ ಹಾಗೆ ನಮ್ಮ ಜೀವನಕ್ಕೆ ನಾವೇ ಕಾರಣ. ಅವನು ಈ ಜಗತ್ತಿನ ಸೃಷ್ಟಿಯನ್ನು ಮಾಡಿದ ಹಾಗೆ ನಮ್ಮ ಆಲೋಚನೆಗಳಿಂದ ನಮ್ಮ ಸುತ್ತ ಇರ್ತಕ್ಕಂತಹ ಪ್ರಪಂಚವನ್ನ ನಾವೇ ಸೃಷ್ಟಿ ಮಾಡ್ಕೋತೀವಿ. ತಪ ಅನ್ನೋ ಪದ ಭಗವಂತನದು ಎಲ್ಲಿಂದನೂ ಅವನಿಗೆ ಕೇಳಿಸ್ಲಿಲ್ಲ. ಯಾರು ಹೇಳ್ತಾ ಇದ್ದಾರೆ ಅಂತಾನು ಗೊತ್ತಿಲ್ಲ. ತಪ ಅನ್ನೋ 2 ಪದ ಕೇಳಿ ತಪಸ್ ಮಾಡ್ದ. ಹಾಗೆ ನಾವು ಶಾಸ್ತ್ರದಲ್ಲಿ, ಗುರುವಿನಲ್ಲಿ ಅಂತಹ ಶ್ರದ್ಧೆಯನ್ನ ಇಟ್ಟರೆ ಬ್ರಹ್ಮನ ಹಾಗೆ ನಾವುನು ಸತ್ಯವನ್ನ ನಮ್ಮ ಅಂತಃಕರಣದಲ್ಲೇ ಕಾಣ್ತೀವಿ. ಎಲ್ಲ ಕಡೆಯಿಂದ ಬ್ರಹ್ಮ ನೋಡ್ತಾರಂತೆ. 100 ವರ್ಷಗಳ ದಿವ್ಯ ತಪಸ್ಸಾದ್ಮೇಲೆ ಅವರ ಅಂತಃಕರಣದಲ್ಲೇ ಹೊಳೆದು ಬಿಡತ್ತಂತ ಅವ್ರಿಗೆ ಸತ್ಯ. ಹೊಳೆದ್ಬಿಟ್ಟು ಬ್ರಹ್ಮ ತಮ್ಮ ಕಣ್ಣ ಮುಂದೆ ಪರಮಾತ್ಮನ ವೈಕುಂಠ ಧಾಮದ ದರ್ಶನ ಮಾಡ್ತಾರೆ. ಎಂತಹ ಅದ್ಭುತವಾದ ದೃಶ್ಯ! ಶೇಷನಾಗನ ಮೇಲೆ ಪೀತಾಂಬರ, ಕರ್ಣಕುಂಡಲ, ಶ್ರೀವತ್ಸ, ಕೌಸ್ತುಭ ಚಿಹ್ನೆ, ಅದ್ಭುತವಾದ ಪರಮಾತ್ಮನ ರೂಪವನ್ನ, ನಾರಾಯಣನನ್ನ ನೋಡ್ತಾರೆ ಬ್ರಹ್ಮ. ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಲ್ಲ, ನಾವು ಬ್ರಹ್ಮನ ಜಾಗದಲ್ಲಿ ನಿಂತು ಮನಸ್ಸಲ್ಲಿ ಪರಮಾತ್ಮನನ್ನ ಜ್ಞಾಪಕ ಮಾಡ್ಕೋಬೇಕಾಗ್ತಾರ. ಮತ್ತೆ ತಲೆ ಎತ್ತಿ ನೋಡ್ತಾರಂತೆ. 1000 ಹೆಡೆಗಳ ವಿಶೇಷ, ಅದರ ಒಂದೊಂದು ಕಿರೀಟಕ್ಕೂ ಅಷ್ಟು ಹೊಳಪು. ಆ ಹೊಳಪಲ್ಲಿ ಪರಮಾತ್ಮ ಇನ್ನೂ ಅಮೋಘವಾಗಿ ಕಾಣ್ತಾ ಇದ್ದಂತೆ ನಾರಾಯಣ. ಮಗು ಬ್ರಹ್ಮ, ಎಂತ ತಪಸ್ ಮಾಡಿದ್ಯಪ್ಪ ನೀನು, ನಾನು ಯಾರು ಅಂತಾನೆ ನೋಡ್ದೆ, ನಾನು ಹೇಳಿದ 2 ಅಕ್ಷರ ಕೇಳಿ ತಪಸ್ ಮಾಡಿದ್ಯಲ್ಲ ನೀನು, ನಿನ್ನಂತವನೇ ಸೃಷ್ಟಿಕರ್ತನಾಗೋದಕ್ಕೆ ಸರಿಯಾದವನು ಅಂತ ಹೇಳ್ತಾರಂತೆ. ಇಂಥ ಒಂದು ಅದ್ಭುತವಾದ ಬೆಳಕಿನಲ್ಲಿ ಪರಮಾತ್ಮನ ದರ್ಶನ ಮಾಡ್ತಾರೆ ಬ್ರಹ್ಮದೇವರು. ಬ್ರಹ್ಮ ಆಗ
ಪರಮಾತ್ಮ ಹೇಳ್ತಾನೆ ಬ್ರಹ್ಮನಿಗೆ, ನೀನು ವೇದ ಗರ್ಭ, ನಿನ್ನಲ್ಲೇ ಜ್ಞಾನ ಇದೆಪ್ಪ, ನಾನೇನು ಹೊಸದಾಗಿ ಕೊಡ್ಬೇಕಾಗಿಲ್ಲ ನಿನಗೆ ಸೃಷ್ಟಿಯನ್ನ ಮಾಡ್ಬೇಕು ಅಂತ ಬಹಳ ಆಸೆ ಇದೆ, ನಿನ್ನಲ್ಲೇ ಇದೆ ಜ್ಞಾನ. ಈಗ ತಾಯಿ ಮಗುವನ್ನ ಹೆಂಗೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ರಕ್ಷಣೆ ಮಾಡ್ತಾಳೋ, ನಾವೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ನಮ್ಮೆಲ್ಲರ ತಂದೆ ತಾಯಿಯಾಗಿರ್ತಕ್ಕಂಥ ಪರಮಾತ್ಮ ಈ ಜಗತ್ತಿನ ಸೃಷ್ಟಿ ಮಾಡ್ಬೇಕು ಅಂತ ಅವನು ಸಂಕಲ್ಪ ಮಾಡಿದ್ಮೇಲೆ ನಮ್ಮ ಪ್ರತಿಯೊಬ್ಬರ ಏನೇನು ನೆಸಸರಿ ಇದೆಯೋ ಇಲ್ಲಿ ಜೀವನ ಮಾಡೋದಕ್ಕೆ ಅದನ್ನು ಅವ್ನು ಖಂಡಿತ ಎಲ್ಲಾ ರೀತಿಯಿಂದಲೂ ಮಾಡ್ಕೊಟ್ಟೆ ಕೊಡ್ತಾನೆ. ಬ್ರಹ್ಮ ಒಬ್ಬನಿಗೆ ಅಲ್ಲ, ಎಲ್ಲ ಜೀವಿಗಳಿಗೂ. ಆದ್ರಿಂದ ಅದನ್ನ ಚಿಂತೆ ಮಾಡದೇ ಬೇಡ. ಮತ್ತೆ ಯಾಕೆ ಪರಮಾತ್ಮ ಬ್ರಹ್ಮನನ್ನ ಸೆಲೆಕ್ಟ್ ಮಾಡಿದ್ದು? ಯಾಕೆ ಅಂದ್ರೆ ಚೆನ್ನಾಗಿ ನಾವು ಜ್ಞಾಪಕ ಇಟ್ಕೋಬೇಕು, ರಜೋಗುಣ ಬೇಕು ಸೃಷ್ಟಿ ಮಾಡೋದಕ್ಕೆ. ಪ್ಯಾಷನ್, ಮೋಡ್ ಆಫ್ ಪ್ಯಾಷನ್ ಅಂತಾರೆ ಅದಕ್ಕೆ. ತತ್ವದಲ್ಲಿ ಇರ್ತಕ್ಕಂಥವ್ರು ರಜೋಗುಣದಲ್ಲಿ ಅಂದ್ರೆ ಕ್ರಿಯೆ ಅದು ಯಾವಾಗ್ಲೂ ಆಕ್ಟಿವಿಟಿ ಮಾಡುವಂತಹ ರಜೋಗುಣದಲ್ಲಿ ಇದ್ದಾಗ ಮಾತ್ರ ಸೃಷ್ಟಿ ಸಾಧ್ಯ. ಆದರೆ ಬ್ರಹ್ಮ ಶುದ್ಧ ಸಾತ್ವಿಕ ಮನಸ್ಸಿನಲ್ಲಿದ್ರೂ ರಜೋಗುಣವನ್ನ ಉಪಯೋಗಿಸಿಕೊಂಡು ಸೃಷ್ಟಿ ಮಾಡಿದರೂ ಅದಕ್ಕೆ ಅಂಟುಗೊಳ್ದೇ ಇರ್ತಕ್ಕಂತಹ ತುಂಬಾ ಸಾತ್ವಿಕವಾದಂತಹ ಜೀವ. ಅದಕ್ಕೆ ಅಂಟ್ಕೊಂಡು ನಾನೇ ಸೃಷ್ಟಿಕರ್ತ ಅಂತ ಅಭಿಮಾನ ಮಾಡದೇ ಇರ್ತಕ್ಕಂತಹ ಒಂದು ಸ್ವಭಾವ. ಅಂತಹ ಬ್ರಹ್ಮ ಆದ್ರಿಂದ ಅವನನ್ನ ಪರಮಾತ್ಮ ಸೆಲೆಕ್ಟ್ ಮಾಡ್ತಾನೆ. ರಜೋಗುಣ ಬೇಕು ಸೃಷ್ಟಿಗೆ, ಆದರೆ ತುಂಬಾ ಶುದ್ಧ ಸತ್ವದ ಮನಸ್ಸಿರ್ತಕ್ಕಂತಹ ಬ್ರಹ್ಮ ಸೃಷ್ಟಿ ಮಾಡಿದ್ರು ಅದಕ್ ನಾನೆಲ್ಲ ಮಾಡ್ದವನು ಅಂತ ಆ ಕರ್ತೃತ್ವ ಭಾವನೆ ಇಲ್ಲ, ಆದ್ರೆ ಸೃಷ್ಟಿ ಮಾಡ್ಬೇಕು ಅನ್ನೋ ಇಚ್ಛೆ ಇದೆ. ಆದ್ರಿಂದ ಬ್ರಹ್ಮನನ್ನ ಪರಮಾತ್ಮ ಸೆಲೆಕ್ಟ್ ಮಾಡ್ಕೊಂಡ. ಬ್ರಹ್ಮದೇವರು ರಜೋಗುಣವನ್ನದೆಲ್ಲ ಸೃಷ್ಟಿ ಮಾಡಕ್ಕೆ ರಜೋಗುಣ ಬೇಕಾದ್ರೂ ಅವರು ಶುದ್ಧ ಸಾತ್ವಿಕ ಮನಸ್ಸಿನವರು, ಅವ್ರು ಯಾವ್ದಕ್ಕೂ ಅಂಟ್ಕೊಳ್ದೇ ಇರೋರು. ಆದ್ರಿಂದ ಅಂತಹವರನ್ನ ಸೃಷ್ಟಿ ಕ್ರಿಯೆಗೆ ಪರಮಾತ್ಮ ಸೆಲೆಕ್ಟ್ ಮಾಡ್ಕೋತಾನೆ. ಮತ್ತು ಅವರು ಮಾಡಿದ ಅದ್ಭುತ ತಪಸ್ಸಿಗೆ ಮಗು ಬ್ರಹ್ಮ ಅಂತ ಪರಮಾತ್ಮ ಅವನಿಗೆ ತಲೆ ಮೇಲೆ ನಮಸ್ಕಾರ ಮಾಡ್ತಾರೆ ಬ್ರಹ್ಮದೇವರು. ಅವರ ತಲೆ ಮೇಲೆ ಕೈ ಇಟ್ಟು ಅವ್ರನ್ನ ನಮಸ್ಕಾರ ಮಾಡಿದ ಬ್ರಹ್ಮನನ್ನ ಎತ್ತಿ ಅಪ್ಕೋತಾನಂತೆ ಪರಮಾತ್ಮ. ಅಷ್ಟು ಪ್ರೀತಿ ತೋರಿಸ್ತಾನಂತೆ ಅವ್ರ ಮೇಲೆ. ಎಂತ ಅದ್ಭುತ ತಪಸ್ ಮಾಡಿದ್ಯಪ್ಪ ನೀನು, ನನ್ ಮಾತ್ ಕೇಳ್ಕೊಂಡು, ನೀನೇ ಸೃಷ್ಟಿ ಕ್ರಿಯೆ ಮಾಡಕ್ಕೆ ಸರಿಯಾದ ವ್ಯಕ್ತಿ ಅಂತ ಹೇಳಿ ಬ್ರಹ್ಮ ಕೇಳ್ತಾರೆ. ಅವಾಗ ವಿದುರ ಕೇಳ್ತಾನೆ ಮೈತ್ರೇಯರನ್ನ, ಈ ಬ್ರಹ್ಮ ಏನೇನ್ ಸೃಷ್ಟಿ ಮಾಡ್ದ? ಮೊದಲ ಸೃಷ್ಟಿ ಪರಮಾತ್ಮನದು, ಈ ಉಪಸೃಷ್ಟಿ ಎಲ್ಲ ಇವನ್ ಹೇಗ್ ಮಾಡ್ದ? ಆ ಪ್ರಶ್ನೆಗಳಿಗೆಲ್ಲ ಎಷ್ಟೊಂದ್ ಪ್ರಶ್ನೆ ಕೇಳಿದೀನಲ್ವಾ, ನಂಗ್ ಅದಕ್ಕೆಲ್ಲ ಉತ್ತರ ನೀವ್ ಹೇಳ್ಬೇಕು ಅಂತ ಮೈತ್ರೇಯರನ್ನ ಕೇಳ್ತಾರೆ. ಸೊ ಇನ್ನು ಮುಂದೆ ಪರಮಾತ್ಮ ತತ್ವ, ಆತ್ಮ ತತ್ವ ಅದೆಲ್ಲ ಅರ್ಥ ಆಗ್ದೇ ಇರೋರಿಗೆ ಮುಂದೆ ಇನ್ನ ಆ ಬ್ರಹ್ಮ ಸೃಷ್ಟಿ ಮಾಡಿದಂತಹ ಜೀವಿಗಳೆಲ್ಲ ವಿಷಯ ಬರುತ್ತೆ. ಈಗ ಮೊದಲು ಸ್ವಯಂಭುವ ಮನು, ಅವನ್ ಕತೆ ಎಲ್ಲ ಬರ್ತಾ ಹೋಗುತ್ತೆ. ಇನ್ನ ಅಂದ್ರೆ ನಮಗೆ ಈ ತತ್ವ ಅರ್ಥ ಆಗ್ಬಿಟ್ಟಿದ್ರೆ ಅದು ಬೇಡ ಆಗ್ತಿತ್ತು. ಆದ್ರೆ ನಮ್ಗೆ ಇದು ಅರ್ಥ ಆಗದೆ ಇರೋದ್ರಿಂದ ಆ ಕತೆಗಳ ಮೂಲಕ, ಅಲ್ಲಿ ಬಂದ ಭಕ್ತರ ಕತೆಗಳ ಮೂಲಕ ಅವರು ಹೆಂಗೆ ಪರಮಾತ್ಮನನ್ನ ಆಶ್ರಯಿಸಿದ್ರು, ಅವರ ಭಕ್ತಿಯಿಂದ, ಭಾಗವತ ಅಂದ್ರೆ ಭಕ್ತಿ, ಹೆಂಗೆ ತಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಂಡ್ರು, ಭಗವತ್ ಕೃಪೆಯಿಂದ ಅವರು ಹೆಂಗೆ ಎಲ್ಲ ಕಷ್ಟ ಕಳ್ಕೊಂಡು ಮತ್ತೆ ಪರಮಾತ್ಮನನ್ನ ಅರ್ಥ ಮಾಡ್ಕೊಂಡು ಅವನನ್ನ ಸೇರಿದ್ರು ಅನ್ನೋದೇ ಮುಂದಿನ ಎಲ್ಲ. ಮುಂದೆ ಧ್ರುವ ಚರಿತ್ರೆ ಬರುತ್ತೆ, ಪ್ರಹ್ಲಾದ ಚರಿತ್ರೆ ಬರುತ್ತೆ, ಇದೆಲ್ಲ ಇನ್ ಮುಂದೆ ಬರ್ತಾ ಹೋಗುತ್ತೆ. ಇಷ್ಟೋ ತನಕ ಈ ಮೊದಲ 2 ಅಧ್ಯಾಯದಲ್ಲಿ ಹೆಚ್ಚು ಜ್ಞಾನ ಇದಕ್ಕೆ ಫೋಕಸ್ ಆಗಿತ್ತು, ಇನ್ನು ಮುಂದೆ ಹೆಚ್ಚು ಭಕ್ತಿ. ಆದ್ರೆ ಈ ಬ್ರಹ್ಮನಿಗೆ ಸೃಷ್ಟಿ ಮಾಡ್ಬೇಕು ಅಂತ ಏನೋ ಆಸೆ ಇತ್ತು. ಆದ್ರೆ ಅವನಿಗೆ ಈ ಕಮಲದ ಮೇಲೆ ಕೂತಿದ್ದಾನೆ, ಆಕಾಶ, ಜಲ, ವಾಯು, ತನ್ನ ಶರೀರ ಇಷ್ಟು ಬಿಟ್ಟು ಇನ್ನೇನು ಕಾಣಿಸ್ತಿಲ್ಲ. ಇದನ್ನೇ ಉಪಯೋಗಿಸ್ಕೊಂಡು ಏನಾದ್ರೂ ಮಾಡಿ ಸೃಷ್ಟಿ ಮಾಡ್ಬೇಕು ಅಂತ ತುಂಬಾ ಇಷ್ಟಪಡ್ತಾ ಇದ್ರು. ಈ 5 ಪದಾರ್ಥ ನೋಡ್ಬಿಟ್ಟು ಬ್ರಹ್ಮನಿಗೆ ಒಂದ್ ರೀತಿ ಉತ್ಸಾಹ ಬಂತು. ಪರಮಾತ್ಮನಲ್ಲೇ ಮನಸ್ಸನ್ನ ನೆನಪಿಸ್ಕೊಂಡು ಅವನನ್ನ ಸ್ತುತಿ ಮಾಡಿ ಸೃಷ್ಟಿ ಕಾರ್ಯವನ್ನ ಮಾಡ್ತೀನಿ ಅಂತ ಭಗವಂತನ ಸ್ತುತಿಯನ್ನ ಬ್ರಹ್ಮದೇವರು ಮಾಡ್ತಾರೆ. ಅದನ್ನ ಮುಂದಿನ ಅಧ್ಯಾಯದಲ್ಲಿ ಇದೆ, ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಆದ್ರೆ ಇಲ್ಲಿ ಪ್ರವಚನದಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ,
ಯಾರ್ಯಾರು ಸಂಸಾರದಲ್ಲಿ ಇದ್ದು ತಾಪತ್ರಯ ಪಡ್ತಾ ಇರ್ತಾರೆ, ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀವಿ, ಅಂತಹವರು ಈ ಬ್ರಹ್ಮ ಮಾಡಿದಂತಹ ಈ ಸ್ತುತಿಯನ್ನ ಹೆಚ್ಚು ಗಮನವಿಟ್ಟು ಶ್ರದ್ಧೆಯಿಂದ ಅರ್ಥ ಮಾಡ್ಕೋಬೇಕು. ಈ ಒಂದು ಬ್ರಹ್ಮ ಮಾಡಿದಂತಹ ಈ ಸ್ತುತಿಯನ್ನ ಯಾರ್ಯಾರು ಕೇಳ್ತಾರೋ ಹೇಳ್ತಾರೋ ಅವರ ಎಲ್ಲ ದುಃಖ ನಾಶ ಆಗತ್ತೆ. ಯಾಕೆ ಅಂದ್ರೆ ಬ್ರಹ್ಮ ಆದಿಕವಿ. ಯಾಕಂದ್ರೆ ಮೊದಲ ಭಗವಂತನ ಸ್ತುತಿ ರಚನೆ ಮಾಡಿದ್ದು ಬ್ರಹ್ಮ. ಇದು ಮೊದಲ ಸ್ತುತಿ ಮತ್ತು ಇದು ಆದಿ ಕಾವ್ಯ. ಬ್ರಹ್ಮ ಮಾಡಿದಂತಹ ಈ ಸ್ತುತಿ ಆದಿ ಕಾವ್ಯ, ಮೊದಲ ಕಾವ್ಯ. ಪರಮಾತ್ಮನನ್ನ ಕೊಂಡಾಡಿದ್ದು ಬ್ರಹ್ಮ ಆದಿಕವಿ. ಈ ಸ್ತುತಿಯನ್ನ ಕೇಳಿ ಪರಮಾತ್ಮ ಬಹಳ ಸಂತೋಷ ಪಡ್ತಾನೆ. ಎಲ್ಲರ ದುಃಖ ನಾಶ ಆಗ್ತಕ್ಕಂತಹ ಬ್ರಹ್ಮದೇವರು ಮಾಡಿದ ಸ್ತುತಿ ಏನು, ಆ ಸ್ತುತಿ ಮಾಡಿ ಪರಮಾತ್ಮನ ಒಂದು ಒಪ್ಪಿಗೆ ಪಡೆದು ಸೃಷ್ಟಿ ಕಾರ್ಯವನ್ನ ಅವರು ಶುರು ಮಾಡ್ತಾರೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಓಕೆ ದೆನ್, ಥ್ಯಾಂಕ್ ಯು ಆಲ್. ಹರೇ ಕೃಷ್ಣ.